ತಂಪಿದೆ, ಹೆಂಚು ಕಾಣಿಸ್ತಿದೆ. ಆಮೇಲೆ ಈ ಭಾಗ ಇದೆಯಲ್ಲ, ಇದು ವರಾಂಡ ಟೈಪ್ ಏನೋ ಅಂತ ಹೇಳ್ಕೋಬಹುದು ಅಲ್ವಾ? ಇದು ವಿಶಾಲವಾಗಿದೆ ಮತ್ತೆ ಅಗಲವಾಗಿದೆ. ಆಮೇಲೆ ಕೆಲವರು ವಾಸ್ತು ಪ್ರಕಾರ ನಂಗೆ ಏನ್ ಹೇಳ್ತಾರೆ ಅಂದ್ರೆ, ಈ ಹೆಬ್ಬಾಗಿಲಿಡಬೇಕಾದ್ರೆ ಈ ಮಧ್ಯದಲ್ಲಿ ಹೆಬ್ಬಾಗಿಲಿರಬಾರ್ದು ಅನ್ನೋದು ಏನೋ ಒಂದಷ್ಟು ಜನ ವಾಸ್ತು ಹೇಳ್ತಾರೆ. ನೀವೇನು ಹೇಳ್ತೀರಾ ಸರ್? ನಾವು ವಾಸ್ತು ನಂಬಲ್ಲ. ವಾಸ್ತು ನಂಬಲ್ಲ ಸರ್. ನಮ್ಮ ಅಪ್ಪನ ಕಾಲದಲ್ಲಿ ವಾಸ್ತು ಇತ್ತ ಸರ್. ನಾವೆಲ್ಲ ಭೌತಿಕ ಬೆಳೆದಿಲ್ಲ ಸರ್. ಇವಾಗ ನಾವು ನಮ್ಮ ಸ್ವಂತ ಮನೆ ಬೆಂಗಳೂರಲ್ಲಿ ವಾಸ್ತುನೇ ಇಲ್ಲ. ಅಲ್ಲಿ ನಾವು ಬ್ರದರ್ಸ್ 5 ಜನಕ್ಕೆ ಮದುವೆ ಆಗಿದೆ, ಅಕ್ಕಂದ್ರಿಗೆ ಮದುವೆ ಆಗಿದೆ, ಅವ್ರ ಮಕ್ಳಿಗೆ ಮದುವೆ ಆಗಿದೆ, ಎಲ್ಲ ಆಗಿದೆ. ಇವತ್ತು ನಾವು ಅದನ್ನು ಚೇಂಜ್ ಮಾಡಿಲ್ಲ. ಸೊ ಅದು ವಾಸ್ತು ಏನು ಮಾಡಲ್ಲ. ನಮ್ಮ ನಸೀಬಲ್ಲಿ ಏನಿದೆ ಅದೇ ಮಾಡೋದು. ನೀವು ವಾಸ್ತು ಅನ್ನೋದು ಕೆಟ್ಟಿದ್ದಾರೆ ಹೊರತು ಯಾರು ಉದ್ಧಾರ ಆಗಿದ್ದು ನಾನು ನೋಡಿಲ್ಲ. ಇರೋ ಮನೆ ನಾವು ಹೊಡೆದ್ಬಿಟ್ಟು ವಾಸ್ತು ಪ್ರಕಾರ ಆಲ್ಟ್ರೇಷನ್ ಮಾಡ್ತಾರಲ್ಲ, ಅದಷ್ಟು ಬ್ಯಾಡ್ ಯಾವುದು ನಾನು ನೋಡ್ದಂಗೆ ತುಂಬ ಜನ ಅದೆಲ್ಲ ಅನುಭವಿಸಿದ್ರು. ಚೆನ್ನಾಗಿರೋ ಮನೆನ ಯಾಕೆ ಅದು ಈ ಕಿಚನ್ ಯಾರು ಹೇಳ್ತಾನೆ ಇಲ್ಲಿ ಹಾಕು ಅಂತಾನೆ, ಬಾತ್ರೂಮ್ ಅಲ್ಲಿ ಮಾಡು ಅಂತಾನೆ, ಈ ಗೋಡೆ ಇಲ್ಲಿ ಸ್ಲೋಪ್ ಮಾಡು, ಏನೇನೋ ಬಾಯಿಗೆ ಬಂದಿದೆ. ಅದ್ರ ಹೋಗಿ ಅದೇನು ಸೈನ್ಸ್ ಅದು. ನೀವು ಅದೇ ವಾಸ್ತುವನ್ನ 3 ಸತಿ ಕರ್ಕೊಂಬಂದು 3 ತಿಂಗಳು ಗ್ಯಾಪ್ ಬಿಟ್ಟು 3 ಥರ ಹೇಳ್ತಾನೆ. ನೀವು ಯಾವುದನ್ನು ನಂಬ್ತೀರ? ಈಗೇನು ವಾಸ್ತು ಇಲ್ಲದೇನೆ ನಮ್ಗೆ ಇದು ನೋಡ್ಲಿಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿದೆ, ಆಕರ್ಷಕವಾಗಿದೆ, ಮತ್ತು ಖುಷಿ ಕೊಡ್ತಾ ಇದೆ ಒಂಥರ. ಟೀಮ್ ಮಾಡಿದ್ರೆ ಎಲ್ಲ ಇಲ್ಲೇ ಸೇರ್ತೀವಿ. ಸೂಪರ್ ಸರ್. ಆಮೇಲೆ ನಾವು ಫ್ರೆಂಡ್ಸ್ ಯಾರೋ ಬಂದ್ರೆ ಅಲ್ಲಿ ಕೂತ್ಕೊಳ್ಳಲ್ಲ, ಊಟಕ್ಕೆ ತಟ್ಟೆ ಎಲ್ಲ ತೊಗೊಂಬಂದು ಇಲ್ಲಿ ಕೂತ್ಕೊಂತೀವಿ. ಎಸ್ ಸರ್, ತುಂಬಾ ಚೆನ್ನಾಗಿದೆ. ಇಲ್ಲ, ಯಾಕೆಂದ್ರೆ ಅಲ್ಲಿ ಮನೆಯಲ್ಲೇ ಯಾವಾಗಲೂ ಇರ್ತೀವಲ್ಲ, ಸೊ ಇಲ್ಲಿ ಬರ್ತೀವಿ ನಾವೆಲ್ಲ. ಟಿಫನ್ ಎಲ್ಲ ಇಲ್ಲೇ ತಂದ್ಬಿಡ್ತೀವಿ. ನಾವು ಇಬ್ಬರೇ ಇದ್ರೆ ಅಲ್ಲೇ ಮಾಡ್ಬಿಡ್ತೀವಿ ಸರ್. ಫ್ರೆಂಡ್ಸ್ ಎಲ್ಲ ಇದ್ರೆ ನಾವು ಇಲ್ಲಿ ಬಂದು ಕೂತ್ಕೊಂತೀವಿ. ಅವ್ರಿಗೆ ಎಷ್ಟು ಖುಷಿ ಅನ್ಸುತ್ತೆ. ಬಟ್ ಅಲ್ಲಿ ನಿಮ್ಗೆ ಜಾಗ ಇಲ್ಲ. ಸಿಟಿಗಳಲ್ಲಿ ನೀವು ಹೇಳ್ದಂಗೆ ಆಸೆ ಇರ್ಬೋದು, ನಮ್ಗೆ ಜಾಗ ಇರೋದು ಒಂದೊಂದು ಇಂಚಿಗೂ ಅಲ್ಲಿ ಇವತ್ತು ಬೆಲೆ ಲಕ್ಷಗಟ್ಟಲೆ ಬೆಲೆ ಅನ್ನೋ ರೀತಿಲಿ ಆಗಿದೆ. ಒಂದೊಂದು ಅಡಿಗೂ, ಒಂದು ಅಡಿ 30,000 40,000 ಅಡಿಗೆ ಎಲ್ಲಿ ಅದನ್ನ ಕಲ್ಪನೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ನೀವು ಆಗ ನೋಡಿದ್ರೆ ಪಡೆಯುವಂತ್ರೆ ಅಟ್ಲೀಸ್ಟ್ ನಿಮ್ಮ ಲೆಕ್ಕದಲ್ಲಿ ನಾವು ಬಂದು ಇಷ್ಟು ಟೈಮ್ ಸ್ಪೆಂಡ್ ಮಾಡಿ ಈ ಆನಂದ ಪಟ್ಟಿದೀವಲ್ಲ, ಇದು ಅಷ್ಟೇ. ತುಂಬಾ ಜನಕ್ಕೆ ಸಿಗಲ್ಲ ಸರ್, ಇದು ಸಿಗಲ್ಲ. ಮೆಟ್ರೋದಲ್ಲಿ ಸರ್ ಸ್ಟ್ಯಾಂಡಿಂಗು, ಮೆಟ್ರೋ ಹತ್ತು ಇಳಿ, ಸ್ಮಾರ್ಟ್ ಕಾರ್ಡು ಏನೇ ಮಾಡಿದ್ರು ಸರ್, ನೀವು ಮನೆಯಿಂದ ಹೊರಗಡೆ ಹೋಗಿ ವಾಪಸ್ ಮನೆ ಬರೋಷ್ಟರಲ್ಲಿ 2 ಗಂಟೆ ಅಂದು ಮಿನಿಮಮ್ ಹೋಗಿ ಹೋಗುತ್ತೆ ಸರ್. ಹೇಳ್ತಾರೆ ಸರ್. ಮೆಟ್ರೋ ಅಲ್ಲಿ ಆಲ್ಟರ್ನೇಟಿವ್ ಆಯ್ತು, ಆಟೋ, ಬೌನ್ಸರು, ರ್ಯಾಪಿಡ್ ಟ್ಯಾಕ್ಸಿ, ಬೈಕ್ ಟ್ಯಾಕ್ಸಿ, ಓಲಾ, ಊಬರ್ ಎಷ್ಟು ಮಟ್ಟಿಗೆ ತೃಪ್ತಿ ಕೊಡುತ್ತೆ ಸರ್. ಸರ್ ನೀವು 2 ಲೆವೆಲ್ 2 ಅವರ್ಸ್ 3 ಅವರ್ಸ್ ಆಗ್ಬಿಡ್ತಾರೆ. ಒಂದು ಕಡೆ ನೀವು ಜಯನಗರ, ಮಲ್ಲೇಶ್ವರಿಂದ ಜಯನಗರ ಹೋಗ್ಬೇಕಾದ್ರೆ 2.5 ಗಂಟೆ ಬೇಕು. 1.5 ಗಂಟೆಗೆ ನಾನು ಇಲ್ಲಿ ಬಂದ್ಬಿಡ್ತೇನೆ. ಸೊ ಜಯನಗರ ಮನೆ ಕಟ್ಟೋಲ್ಲ, ಇಲ್ಲಿ ಮನೆ ಕಟ್ಕೊಳ್ಳೋದು. ನೀವು ಹೇಳಿದ ತಕ್ಷಣ ಹೇಳ್ತಾ ಇತ್ತು, ಮಲ್ಲೇಶ್ವರ ಈ ಒಂದು ಟೋನ್ ಅಂತ ಇರುತ್ತಲ್ವಾ, ಬ್ಯಾಕ್ಗ್ರೌಂಡಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ನಿಂತ್ಕೊಂಡು ಮಾತಾಡೋದೇ ಬೇರೆ ಸರ್. ಜನಕ್ಕೆ ಕಣ್ಣಿಗೆ ಹಿತ ತೋರಿಸೋದಿಲ್ಲ. ಈ ಗ್ರೀನರಿ ಹಿನ್ನೆಲೆಯಲ್ಲಿ, ಹಸಿರಲ್ಲಿ ಹಿನ್ನೆಲೆಯಲ್ಲಿ ಈ ನಿಮ್ಮ ಮನೆ ಇದೆಲ್ಲ, ಈ ಬ್ರಿಕ್ಸ್ ಇದೆಯಲ್ಲ ಕೆಂಪು ಬಣ್ಣದೆಲ್ಲ ನ್ಯಾಚುರಲ್, ಅದನ್ನ ಹಿನ್ನೆಲೆಯಲ್ಲಿ ನಾವು ಮಾತಾಡ್ತಾ ಇರೋದು. ಆಮೇಲೆ ಈ ಲೈಟ್ ಬಿಟ್ಟಿರೋದು ಹೊರಗಡೆ, ಅದು ನೋಡೋದಕ್ಕೆ ಕೊಡೋ ತೃಪ್ತಿನೇ ಬೇರೆ. ಈ ಕರುಣಾನಂದ ಕಲಾ ಇದ್ದ ಹಾಗೆ ನೇತ್ರಕ್ಕೂ ಅದು ಬಹಳ ಹಿತ ಅನ್ಸುತ್ತೆ. ಅಲ್ಲ, ಇದಕ್ಕೆ ಏನು ಫ್ರೆಂಡ್ಸ್ ಏನೋ ಬಂದ್ರೆ 1-2 ದಿನ ಇರೋಣ ಅಂತಾರೆ ಹೊರತು ಹೋಗೋಣ ಅಂತ ಯಾರು ಎಲ್ಲ ರೆಸಾರ್ಟ್ಗೆ ಹೋಗಿ ದುಡ್ಡು ಕೊಟ್ಟು 2 ದಿನ ಇರೋ ಬದಲು ಇಲ್ಲಿ ಆರಾಮಾಗಿ ಸರ್ ಹೋಮ್ ಸ್ಟೇ ಮಾಡ್ಬಿಡ್ತೀರಿ. ಹಾಗಾದ್ರೆ ಇಂಟ್ರೆಸ್ಟ್ ಇಲ್ಲ. ಮೇಂಟೆನೆನ್ಸ್ ಮಾಡಬೇಕು, ಕಷ್ಟ ಆಗುತ್ತೆ. ಮಾಡ್ಬೋದು, ಬಟ್ ನಮ್ಗೇನು ಇಂಟ್ರೆಸ್ಟ್ ಇಲ್ಲ ಸರ್. ಇದು ನಮ್ಮ ಮಂಗಳೂರು ಹೆಂಚು ಅಂತೀವಲ್ಲ, ಅದೇನ ಇದು? ಹೌದು ಸರ್. ನೀವು ಮಾಡಿಸಿರೋ ಥರ ರೆಡಿ ಬೇಡ ಸರ್ ಇದು? ಇಲ್ಲ, ಇವೆಲ್ಲ ರೆಡಿ ಸಿಗುತ್ತೆ ಸರ್. ಹೆಂಚುಗಳೆಲ್ಲ ರೆಡಿ ಸಿಗುತ್ತೆ. ಅದಕ್ಕೆ ತಂದು ಜೋಡಿಸ್ಕೊಡೋದು ಅಷ್ಟೇ. ಹಳೆ ಕಾಲದಲ್ಲಿ ಹೆಂಚಿನ ಮನೆ ಇರ್ತಲ್ಲ, ಅದೇ ಥರ ಇರ್ತಾವೆ. ಹೆಂಚು ಹಾಕಿರೋದ್ರಿಂದ ಇದು ಏನು ಲುಕ್ಗೆ ಹಾಕಿದ್ರ ಚೆನ್ನಾಗಿ ಕಾಣಿಸ್ಲಿ ಅಂತ, ಅಥವಾ ಬೇರೆ ಏನು ಉದ್ದೇಶ ಸರ್ ಇದು? ನಾನು ಲುಕ್ಗೆ ಲುಕ್ಗೆ ಹಾಕ್ಸಿದ್ದು. ಸರ್ ಈ ಪಿಲ್ಲರ್ಗಳು ಇರ್ತಾವಲ್ಲ, ಇದು ಎಲ್ಲಿದು ಸರ್ ಇದು? ಸರ್ ಇದೆಲ್ಲ 60-70 ವರ್ಷದ ಹಳೇದು ಸರ್ ಇದು. ಹಾಂ, ಇದು ಮರ ಯಾವ್ದ್ರಿ? ಇದು ಮರ ಸರ್. ಮರನಾ? ಈಗ ನಮ್ಗೆ ವಿಡಿಯೋದಲ್ಲಿ ನೋಡೋರಿಗೆ ಇದು ಮರ ಅಂತ ಅನ್ಸಲ್ಲ ಸರ್, ಸಿಮೆಂಟ್ದು ಅಂತ ಅನ್ಸುತ್ತೆ. ಮರ ಸರ್. ಇದೆರಡು ನೋಡಿ, ಅದು ಟೀಕ್ ಮರ, ಇದು 2 ಆರ್ಡಿನರಿ ಮರ. ವಾವ್. ಅದಕ್ಕೆ ಡಿಸೈನ್ ಬೇರೆ ಇದೆ ನೋಡಿ, ಅದು ಬೇರೆ ಇದು ಬೇರೆ ಇದೆ. ಇದು ಕಾಲ್ಕೇವ, ಅದು ಕಾಲ್ ಹಂಗಿದೆ. ನಮ್ಗೆ ಸಿಕ್ತು, 2 ಸಿಕ್ತು, 2 ತಂದು ಇಲ್ಲಿ ಹಾಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಸರ್. ಆಮೇಲೆ ಕಿಟಕಿ. ಸತ್ಯನಾರಾಯಣ ಸರ್, ನಿಮ್ಮ ಮನೆದು ಒಂದು ಅಟ್ರಾಕ್ಷನ್ ಏನಂದ್ರೆ, ಬಂದ ತಕ್ಷಣ ಹೆಂಚು ಮತ್ತೆ ಈ ಗೋಡೆ ಇದು ಇಟ್ಟಿಗೆ ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಕಾಣಿಸುತ್ತೆ. ಇದು ಮಣ್ಣಿನ ಇಟ್ಟಿಗೆನ, ಸಿಮೆಂಟ,
ಅದಕ್ಕೆ ಪಾಲಿಷ್ ಮಾಡಿದ್ದೀರಾ ಏನೂ ಗೊತ್ತಾಗಲ್ಲ, ನೀವು ಹೇಳಬೇಕು. ಆಮೇಲೆ ಒಂದು ಕಳೆ ಕೊಡೋದೇ ಖುಷಿ ಕೊಡೋದು ರೆಡ್ ಈ ಕಲರ್, ಆಯಿತಾ. ಆಮೇಲೆ ಇದಕ್ಕೆ ಪ್ಲಾಸ್ಟಿಂಗ್ ಇಲ್ಲ. ಇದು ನಾವು ನಿಂತಿರೋದನ್ನೆಲ್ಲ ಗ್ರಾನೈಟು. ಇದು ದೊಡ್ಡ ಹಜಾರ ಇದೆ, ಚೆನ್ನಾಗಿದೆ. ಅದು ಮರ ಬೆಳೆಸಿದಿರಿ, ಇಲ್ಲಿ ಹೆಂಚು ಹಾಕ್ಕೊಂಡಿದ್ದೀರಿ. ಒಳಗಡೆ ಹೋಗೋಕ್ಕಿಂತ ಮುಂಚೆ ಇದು ಎಷ್ಟು ವಿಸ್ತೀರ್ಣದಲ್ಲಿದೆ? ಸೊ ಇದು 10x35 ಫೀಟ್ ಬರುತ್ತೆ. ಮಿಕ್ಕಿದ ಎಂಟರ್ ಮನೆ ಬಂದು ನಿಮಗೆ 45 ಬರೀ ಮನೆ ಬಂದ್ರೆ 18 ಅಡಿ. ಇದು ಸೇರಿ 28 ಅಡಿ. ಇಷ್ಟು ಜಾಗ ಮುಂದೆಗಡೆ ನೀವು ಬಿಟ್ಟು ಉದ್ದೇಶ? ಇದು ಅದೇ ಹೇಳೋಲ್ಲ ಸರ್, ಎಲ್ಲ ಕೂತ್ಕೊಂಡು ಮಾತಾಡೋಕ್ಕೆ. ಹಳ್ಳಿ ಕಡೆ ಸಿಟಿನಲ್ಲಂತೂ ಇಷ್ಟೆಲ್ಲ ಬಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಜಾಗ ಇರುವಾಗ ಇದು ಮಾಡ್ಕೊಂಡು ತಿರ್ಗಾ ರೂಮ್ ಮಾಡಿದ್ರೆ ಅದು ಮೈಂಟೆನೆನ್ಸ್ ಕಷ್ಟ. ಹೋಗಿ ನಾವೆಲ್ಲ ಒಂದು 20 ಜನ ಕೂತ್ಕೊಂತೀವಿ. ಚೇರ್ಗಳು ಹಾಕ್ಬಿಟ್ರೆ ಒಂದು 20 ಜನ ಎಲ್ಲ ಸೆಲೆಬ್ರೇಟ್ ಮಾಡಿ ಊಟ ತಿಂಡಿ ಮಾಡಿಕೊಂಡು ಮಾತಾಡಿಕೊಂಡು ಆಟಗಳನ್ನ ಆಡ್ಕೊಂಡು ಮಕ್ಕಳಿಗೆ ಓಡಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಸರ್, ಈಗ ಈ ಎಷ್ಟಡಿ ಅಂದರೆ ಸುಮಾರು? ಇದು ಸೇರ್ಕೊಂಡು ನಿಮಗೆ 28 ಅಡಿ 45. ನಿಮ್ಮ ಮನೆ ವೈಶಿಷ್ಟ್ಯ ಈ ಗೋಡೆನೇ ಮೇನ್ ನನ್ನ ಪ್ರಕಾರ. ಸಿಮೆಂಟ್ ಬಳಕೆ ಆಗಿಲ್ಲ. ಇದನ್ನು ನೀವು ಏನಂತ ಕರಿತೀರಿ ಈ ಥರದ ಮನೆಯನ್ನು? ಸೊ ಇದು ಲಿಂಕ್ ಬ್ರಿಕ್ಸ್ ಅಂತಾರೆ ಇದಕ್ಕೆ. ಮಣ್ಣಿನ ಮನೆ, ಮಣ್ಣಿನ ಗೋಡೆ. ಇದರಲ್ಲಿ ಇಟ್ಟಿಗೆ ಮಾಡೋದಕ್ಕೆ 15% ಸಿಮೆಂಟ್ ಹಾಕ್ತಾರೆ, ಆಮೇಲೆ 10% ಎಮ್ ಸ್ಯಾಂಡ್ ಹಾಕ್ತಾರೆ. ಇನ್ನೆಲ್ಲ ಕೆಂಪು ಮಣ್ಣು. ನಾವು ಯಾವ ಕಲರ್ ಮಣ್ಣು ತಂದು ಕೊಡ್ತೀವೋ ಆ ಕಲರ್ ಅದು ಬರುತ್ತೆ. ಅದು ನ್ಯಾಚುರಲ್ ಆಗಿರಲಿ ಅಂತಲೇ ನಾವು ಕೆಂಪು ಮಣ್ಣೆ ತರಿಸಿ ಮಾಡಿಸಿದ್ದು. ಮಣ್ಣಿನ ಬಣ್ಣನೂ ಕೆಂಪಾಗಿರ್ಬೇಕಾ? ಅದು ಇದ್ರೆ ಈ ಥರ ಬರುತ್ತೆ, ಇಲ್ಲ ಅಂದರೆ ಬೇರೆ ಕಲರ್ ಬರುತ್ತೆ, ಸ್ವಲ್ಪ ಲೈಟ್ ಆಗುತ್ತೆ ಮನೆ. ಇದ್ರ ಮೇಲೆ ನಾವು ಇದು ಪೈಂಟು ಮಾಡ್ಕೋಬೋದು. ನಾನು ಪೈಂಟ್ ಮಾಡಿಲ್ಲ, ನಾನು ಬರೀ ಟಚ್ ವುಡ್ ಹೊಡೆದಿದ್ದೀನಿ. ಸೊ ಒಳಗಡೆ ನ್ಯಾಚುರಲ್ ಕಲರ್ ಹಂಗೆ ಕಾಣಲಿ ಅಂತ ಅಂದ್ಬಿಟ್ಟು ಟಚ್ ವುಡ್ ಹೊಡೆದು ಪೈಂಟ್ ಮಾಡಲಿಲ್ಲ. ಅದು ಇದ್ರ ಮೇಲೆ ಪೈಂಟು ಮಾಡ್ಕೋಬೋದು. ಇದು ಹಳ್ಳಿಗೆ ವಾತಾವರಣಕ್ಕೆ ನೋಡಿ, ಹಳ್ಳಿ ಅಲ್ಲ ನೀವು ಹೇಳ್ದಂಗೆ, ಈ ವಾತಾವರಣಕ್ಕೆ ಮ್ಯಾಚ್ ಆಗಲಿ ಅಂತ ಈ ಥರದ್ದು ಕಲ್ಪನೆ ಇಟ್ಕೊಂಡು ಮಾಡಿಸಿದ್ರ ಅಥವಾ ಹೇಗೆ? ದುಡ್ಡು ಕಮ್ಮಿ ಆಗುತ್ತೆ? ನಂಗೆ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ ನೋಡಿದೆ ಸರ್, ಇದು ಕಮ್ಮಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಇದು ಮಾಡಿದೆ. ಪ್ಲಸ್ ಎನ್ವೈರ್ಮೆಂಟ್, ಇವಾಗ ಸಮ್ಮರಲ್ಲಿ ಒಳಗೆ ಕೂತ್ಕೊಂಡ್ರೆ ತಣ್ಣಗಿರುತ್ತೆ, ನಮಗೇನು ಶೆಕೆ ಅಂತಾನೆ ಅನ್ಸಲ್ಲ. ಫ್ಯಾನ್ ಇಲ್ಲ ಅಂದ್ರೂ ಆರಾಮಾಗಿರ್ಬೋದು, ಮನೆಯೇ ಕೂಲಾಗಿರುತ್ತೆ. ಆ ಕಾನ್ಸೆಪ್ಟ್ ಮೇಲೆ ಇದು ಮಾಡ್ಬೋದು. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ಸ್ನೇಹಿತರೆಲ್ಲ ನೋಡಿ ಏನು ಹೇಳಿದ್ರಿ ಮನೆ ಬಗ್ಗೆ? ಸೊ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಸರ್. ಈಗ ಮನೆ ಕಟ್ಟು ಎಷ್ಟು ವರ್ಷ ಆಗಿದೆ ಸರ್? 3.5 ವರ್ಷ ಆಯಿತು. 3.5 ವರ್ಷ. ಹೇಗಿದೆ ಮೇಂಟೆನೆನ್ಸು? ನಾನೇನು ಖರ್ಚು ಮಾಡಿಲ್ಲ. ಅವಾಗ ಏನು ಸ್ಟಾರ್ಟಿಂಗಲ್ಲಿ ಏನು ಬಣ್ಣ ಹೊಡೆದು ಅಷ್ಟೆಲ್ಲೇ ಇದೆ, ಇನ್ನೂ ಏನು ಮಾಡಿಸಿಲ್ಲ. ಆಚೆ ನೋಡಿ ಅದಕ್ಕೆಲ್ಲ ವಾಟರ್ ಪ್ರೂಫ್ ಇದು ಬರುತ್ತೆ, ನ್ಯಾಚುರಲ್ ಕಲರ್, ಅದು ಹೊಡೆದಿದ್ದೀನಿ. ಇಲ್ಲಿಗೆಲ್ಲ ಟಚ್ ಹೊಡೋದು. ಸರ್, ಅವಾಗ ನಿಮ್ಗೆ ಎಷ್ಟು ಖರ್ಚು ಬಿತ್ತು ಸರ್ ಈ ಮನೆ? ಇದು ಟೋಟಲ್ ನಮಗೆ ಸೈಟ್ ವ್ಯಾಲ್ಯೂ ಇಲ್ಲ, ಬರೀ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ 15 ಬಿತ್ತು. 15 ಲಕ್ಷ 3 ವರ್ಷದ ಹಿಂದೆ. ಸೊ ಇದನ್ನು ಹೀಗೆ ಇವಾಗ ಮಾಡಬೇಕು ಅಂದರೆ ಸ್ವಲ್ಪ ಜಾಸ್ತಿ, ಒಂದು 5 ಜಾಸ್ತಿ ಆಗ್ಬೋದು. 5 ಲಕ್ಷ ಜಾಸ್ತಿ ಆಗುತ್ತಾ? ಸೊ ಇವಾಗ ನಾನಿದು 38 ರೂಪಾಯಿಗೆ ತೊಗೊಂಡಿದ್ದು, ಇವಾಗ 45 ರೂಪಾಯಿ ಇದೆ ಇಟ್ಟಿಗೆ. ನೀವು ಹೇಳಿದ್ರಿ ಮಣ್ಣು ತಂದು ಕೊಟ್ಟೆ ಅಂತ ಹೇಳಿ. ಹೌದು. ಈಗ 38 ರೂಪಾಯಿ ಅಂತಿದ್ದೀರಿ. ಅಲ್ಲ, ಇವಾಗ ನೀವು ನಂದು ಅವ್ನು ಮಿಷನರೀಸ್ ತಂದ, ಜಾಗ ಇಲ್ಲ ಸರ್ ಅಂದ, ಇಲ್ಲೇ ಮಾಡೆ ಅಂತ ಇಲ್ಲೇ ಮಾಡಿಸಿದೆ ನಾನು. ಇಲ್ಲೇ ಬಂದು ಮಾಡ್ಕೊಳ್ತಾ? ಇಲ್ಲೇ ಮಾಡ್ದ. ಅಲ್ಲ, ಅವಾಗ ಮಾಡ್ದ. ಇವಾಗೆಲ್ಲ ಮಿಷನರೀಸ್ ಇನ್ನೂ ಹೆವಿ ಹಾಕಿದ್ದಾನೆ. ಇವಾಗ ಯಾರು ಮನೆ ಹತ್ರ ಬಂದು ಮಾಡಲ್ಲ. ಅವನು ಅವಾಗ ಶೆಡ್ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ಕೊಂಡ. ಸೊ ನನಗೆ ಟ್ರಾನ್ಸ್ಪೋರ್ಟೇಷನ್ ಸೇವ್ ಆಯ್ತು ಅವಾಗ. ಓಕೆ ಓಕೆ ಓಕೆ. ಇಲ್ಲೇ ತುಮಕೂರಲ್ಲೇ ಮಾಡ್ತಾರೆ. ಹೌದಾ? ಇದಲ್ಲೇ ಇವಾಗ ವಿತ್ ಪ್ಲಾಸ್ಟಿಂಗ್ ಆಗಿದ್ದಿದ್ರೆ ನೋಡ್ಲಿಕ್ಕೆ ಲುಕ್ ಬೇರೆ, ಅದ್ರದ್ದು ಏನು ಫೀಲೇ ಬೇರೆ. ಅವಾಗ ನಿಮ್ಗೆ ಖರ್ಚು ಎಷ್ಟಾಗ್ಬೋದಾಗಿತ್ತು ಸರ್? ಸೊ ಅದು ನಂಗೆ ಐಡಿಯಾ ಅಲ್ಲ. ಬಟ್ ಒಂದು ಏನಾಗುತ್ತೆ ಅಂದ್ರೆ, ನೀವು ಪ್ಲಾಸ್ಟರ್ ಮಾಡ್ತಿದ್ದಂಗೆ ಸಿಮೆಂಟ್ ಆಗುತ್ತಲ್ಲ, ಟು ಸ್ಟಾರ್ಟ್ ಅಬ್ಸರ್ವಿಂಗ್ ಹೀಟ್. ಇವಾಗ ಇದ್ರಲ್ಲಿ ಸಿಮೆಂಟೇ ಇಲ್ಲ ನಿಮಗೆ. ಸೊ ಇದು ಹೀಟ್ ಅಬ್ಸರ್ವ್ ಮಾಡಲ್ಲ. ಆಮೇಲೆ ಚಿಲ್ನೆಸ್ ಒಳಗೆ ಬಿಡುತ್ತೆ, ಮನೆಯೇ ತಣ್ಣಗಿರುತ್ತೆ ನಿಮಗೆ. ಸೊ ಅದೊಂದು ಪ್ಲಸ್ ಪಾಯಿಂಟ್. ನಾವು ಪ್ಲಾಸ್ಟರ್ ಮಾಡೋದು ಮತ್ತೆ ಅದು ಹೀಟ್ ಸ್ಟಾರ್ಟ್ ಅಬ್ಸರ್ವಿಂಗ್ ಹೀಟ್. ರಾತ್ರಿ ಆದರೆ ಮನೆ ಒಳಗಡೆ ಬಿಸಿ ಬಿಡುತ್ತೆ. ಇವಾಗ ಅದಿಲ್ಲ ಅಷ್ಟು. ಈ ಸಿಮೆಂಟ್ ಬಳಕೆಯಿಂದ ಮುಂಚೆ ತುಂಬ ವರ್ಷಗಳಿಂದನೂ ಮನುಷ್ಯ ಮಣ್ಣಿನ ಮೇಲೆ ಅದು ನೋಡಿ ಅದೆಷ್ಟು ತಂಪಾಗಿರುತ್ತೆ ಅದು. ಪ್ಲಸ್ ಅವರು ಹೈಟು ಜಾಸ್ತಿ ಮಾಡೋದು. ನಾನು ಇದು ಎಲ್ಲರೂ 10 ಅಡಿ ಇಡ್ತಾರೆ, ನಾನು 11 ಅಡಿ ಇಟ್ಟಿದ್ದೀನಿ. 1 ಅಡಿ ಹೈಟ್ ಮಾಡ್ಕೊಂಡಿದ್ದೀನಿ, ಹೈಟ್ ಜಾಸ್ತಿ. ಸರ್, ನನಗನ್ಸುತ್ತೆ ನಿಮ್ಮ ಹಿನ್ನೆಲೆ ಎಲ್ಲ ನೋಡಿದಾಗ, ಟು ಬಿ ಫ್ರ್ಯಾಂಕ್, ಕಾಸ್ಟ್ ಎಫೆಕ್ಟಿವ್ ಅಂತೇಳಿ ನೀವು ಮಾಡಿದ್ದಲ್ಲ. ನಿಮ್ಗೆ ಲಕ್ಷಗಟ್ಟಲೆ ಏನು, ಯಾಕೆಂದ್ರೆ ಇಷ್ಟು ದೊಡ್ಡ ತೋಟ ಎಲ್ಲ ನೋಡೋದು ಅಂದ್ರೆ
ಏನೋ ಉದ್ದೇಶ ಇಟ್ಕೊಂಡು, ಒಳ್ಳೆ ಉದ್ದೇಶ, ಘನವಾದ ಉದ್ದೇಶ ಇಟ್ಕೊಂಡು ನೀವು ಮನೆ ಮಾಡ್ಕೊಂಡು. ಎನ್ವೈರ್ಮೆಂಟಲ್ ಫ್ರೆಂಡ್ಲಿ ಸರ್. ನಮಗೆ ನೋಡಿ ಇಲ್ಲೂ ಪ್ಲಾಸ್ಟ್ರಿಂಗ್ ಇಲ್ಲ, ಇನ್ ಬಿಟ್ವೀನ್ ಸಿಮೆಂಟ್ ಇಲ್ಲ, ಆ ಕಡೆನೂ ಪ್ಲಾಸ್ಟ್ರಿಂಗ್ ಇಲ್ಲ. ಸೊ ನಿಮ್ಗೆ ಸಿಮೆಂಟು, ಸ್ಯಾಂಡು, ಲೇಬರ್ ಎಲ್ಲ ಸೇವ್ ಆಗುತ್ತೆ. ನೋಡಿ ಇಷ್ಟು ಗೋಡೆ ಒಂದು ಮೇಸಿನ ಇಲ್ಲಿಂದ ಅಲ್ಲಿವರೆಗೂ ಒಂದು 10 ನಿಮಿಷ ಜೋಡಿಸ್ಬೇಕು. ಕೆಳಗಡೆ ಫಸ್ಟ್ ಒಂದು ಮಾತ್ರ ಲೆವೆಲ್ ಮಾಡ್ಕೊಂಡು ಮಾಡ್ತಾರೆ, ಮಿಕ್ಕಿದೆಲ್ಲ ಜೋಡಿಸ್ಕೊಂಡು ಹೋಗೋದು ಅಷ್ಟೇ. ಗ್ರೂ ಇರುತ್ತೆ, ಆ ಗ್ರೂನಲ್ಲಿ ಇಟ್ಕೊಂಡು ಹೋಗೋದು, ನೆಕ್ಸ್ಟ್ ಗ್ರೂನಲ್ಲಿ ತಿರ್ಗಾ ಮತ್ತೆ ಇಟ್ಕೊಂಡು ಹೋಗೋದು. ಅಷ್ಟು ಫಾಸ್ಟಾಗಿ ವರ್ಕ್ ಆಗುತ್ತೆ. 7 months ಎಂಟೈರ್ ಬಿಲ್ಡಿಂಗ್ ಕಂಪ್ಲೀಟ್. ಈಗ ಬೇಗ ಆಗತ್ತೆ ಅನ್ನೋ ಕಾರಣಕ್ಕೆ ಇರುತ್ತೆ ಈ ಮನೆ ಕಟ್ಟಲ್ಲ. ಬೇಗ ಅಂದ್ರೆ ಲೇಬರ್ ಸೇವ್ ಆಗುತ್ತಲ್ಲ. ಲೇಬರ್ ಸೇವ್. ಇವಾಗ 800 ರೂಪಾಯಿ ಹೆಲ್ಪರ್ಗೆ, 1200 ರೂಪಾಯಿ ಗಾರೆ ಅವ್ರಿಗೆ. ಅವ್ರು ಮಾಡೋದು 4 ಅವರ್ ಕೆಲಸ. 10 ಗಂಟೆಗೆ ಬರ್ತಾರೆ, ಅವರೆಲ್ಲ ಚಬ್ಲಿ ಗಿಪ್ಲಿ ಬಿಟ್ಟು ಡ್ರೆಸ್ ಚೇಂಜ್ ಮಾಡ್ಕೊಂಡು ಅಷ್ಟರಲ್ಲಿ ಕಾಫಿ ಬಂದ್ರೆ ಅಲ್ಲಿ ಬೀಡಿ ಸೀರೆ ಹೊಡ್ಕೊಂಡು ಟೈಮ್ ಒಂದು ಎಷ್ಟು ವೇಸ್ಟ್ ಮಾಡ್ತಾರೆ ಅಂದ್ರೆ ನಮ್ಮ ಕಣ್ಣು ಮುಂದೆನೇ ಟೈಮ್ ವೇಸ್ಟ್. ಸೊ ನೀವು ಕೊಡೋ 8 hours ದುಡ್ಡನ್ನ 4 hours ವರ್ಕ್ ಮಾಡಿದ್ರೆ ಮ್ಯಾಕ್ಸಿಮಮ್. ಊಟಕ್ಕೆ ಹೋದ್ರೆ ಒಂದು 2 hours ಮಲಗ್ಬಿಡ್ತಾರೆ ಊಟ ಆದ್ಮೇಲೆ. ತಿರ್ಗಾ 5 ಗಂಟೆ ಅಂದ್ರೆ ಎಲ್ಲ ಪ್ಯಾಕಪ್. ನಾವು ಕರೆಕ್ಟಾಗಿ ಅದು ಮಾಡಿ 4 hours ವರ್ಕ್ ಮಾಡೋದು ಹೆಚ್ಚು. ಸೊ ನಮಗೆ ಆ ಪ್ಲಾಸ್ಟ್ರಿಂಗಲ್ಲಿ ಸಿಮೆಂಟ್ ಸೇವ್ ಆಗುತ್ತೆ, ಲೇಬರ್ ಸೇವ್ ಆಗುತ್ತೆ, ಸ್ಯಾಂಡ್ ಸೇವ್ ಆಗುತ್ತೆ, ಎಲ್ಲ ಸೇವ್ ಆಗುತ್ತೆ. ಅದೆಲ್ಲ ನಿಮಗೆ ಮುಖ್ಯವಾದ ಸರ್. ಕಿಟಕಿಗಳೆಲ್ಲ ಹೇಗೆ ಸರ್ ಇದು? ಅದಕ್ಕೆ ಮ್ಯಾಚಿಂಗ್ ಹೇಗೆ ಮಾಡಿದ್ರಿ? ಎಲ್ಲ ಮ್ಯಾಚಿಂಗ್ ಅಂದ್ರೆ ಯಾವುದೋ ಕನ್ಸ್ಟ್ರಕ್ಷನ್, ಇದು ಡೆಮಾಲಿಸ್ಟ್ ಬಿಲ್ಡಿಂಗ್ದು. ಅದು ಟೇಕನ್ ಸೆಕೆಂಡ್ ಹ್ಯಾಂಡ್ ಅಷ್ಟೇ. ಅಂದ್ರೆ ಗ್ಲಾಸ್ ಎಲ್ಲ ಇತ್ತಾ? ಎಲ್ಲ. ಸೊ ಈಗ ಗೋಡೆ ಕಟ್ಟಬೇಕಾದ್ರೆ ನೀವು ಇದೆಲ್ಲ ನೀವು ಇಂಟರ್ಲಾಕ್ ಅಂತ ಹೇಳಿದ್ರಿ, ಅದು ಕಟ್ಟಕ್ಕಿಂತ ಮುಂಚೆನೇ ಇದನ್ನೆಲ್ಲ ತಂದಿಟ್ಕೊಂಡು ಸೊ ತಂದಿಟ್ಕೊಂಡು ಎಲ್ಲೆಲ್ಲಿ ವಿಂಡೋ ಬರುತ್ತೆ ಅಂತ ಹೇಳಿ ಅದ್ರ ಪ್ರಕಾರ ನಾವು. ಸರ್ ತುಂಬಾ ಗಟ್ಟಿಯಾಗಿದೆ, ಹಳೇವಲ್ಲ, ಚೆನ್ನಾಗಿದೆ. ಮತ್ತೆ ರೀಪೇಂಟ್ ಏನಾದ್ರು ಮಾಡಿದ್ರ ಸರ್ ಇದನ್ನ? ಇನ್ನೊಂದ್ಸತಿ ಮಾಡ್ಬೇಕು. ಒಂದ್ಸತಿ ಮಾಡಿದೀವಿ, ಈ ಸತಿ ಇನ್ನೊಂದ್ಸತಿ ಮಾಡೋದು ಇನ್ನು ಕ್ಲೀನ್ ಆಗಿದೆ. ಸರ್ ಎಷ್ಟು ಎಲ್ಲ ಕಿಟಕಿಗಳು ನಿಮ್ಮ ಮನೆ ಬಳಸಿರೋದೆಲ್ಲ ಅಲ್ಲಿದೆ? ಹೌದು, ಎಲ್ಲ ಸಿಗ್ತಾ ನಿಮಗೆ? ಪರವಾಗಿಲ್ವಾ? ಸಿಗುತ್ತೆ, ಎಷ್ಟು ಬೇಕಾದ್ರೂ ಸಿಗುತ್ತೆ, ಎಷ್ಟು ಬೇಕಾದ್ರೂ ಸಿಗುತ್ತೆ. ಈಗ ನೀವು ವಾಸ ಮಾಡ್ತಿರೋ ಮನೆ ಓಪನ್ ಆಗಿ ಕೇಳ್ತೀನಿ, ಯಾವುದೋ ಮನೆ ಡೆಮಾಲಿಷ್ ಮಾಡಿರೋದು, ಜನಕ್ಕೆ ಒಂದು ಫೀಲಿಂಗ್, ಭಾವನೆ ಇರುತ್ತೆ, ಅದು ರಾಂಗ್ ಫೀಲಿಂಗ್. ಇವಾಗ ನೀವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿರ್ತಾರ, ನಿಮಗೆ ಬ್ಲಡ್ ಬೇಕು, ನಿಮ್ಮ ಮನೆಯವ್ರು ಕೊಟ್ಟರೆ ಸೆಟ್ ಆಗಲ್ಲ ಅನ್ಕೊಳ್ಳಿ. ಅವಾಗ ಏನು ಮಾಡ್ತಾರೆ ನೀವು? ಬೇರೆ ಬ್ಲಡ್ ಅಂತ ಹಾಕ್ತಾರಲ್ಲ, ಅವಾಗ ಅವನು ಏನು ನೋಡಲ್ಲ. ಅಯ್ಯೋ ಅವ್ನು ಕೆಟ್ಟಗಳಿಗೆ ನನಗೆ ಬಂದ್ಬಿಡ್ತು ಅಂತ ಮತ್ತೊಬ್ರು. ನಾವೇನಂಗ ನಾವು ಬದುಕರು ಸಾಕು ಅಂತಿರ್ತೀವಿ. ಯಾರು ಕೊಡ್ಲಿ, ನಾವು ಕ್ಯಾಸ್ಟ್ ಗೀಸ್ಟು ಏನು ಇರಲ್ಲ, ಮುಸ್ಲಿಂ ಆಗಲಿ ಕೊಟ್ಟಿರ್ತಾನೆ, ನಾವು ಅದನ್ನ ಹಾಕೊಂತೀವಿ. ಏನಾಯ್ತು ಸರ್? ಏನು ಆಗಲ್ಲ. ಇದು ಅಷ್ಟೇ. ಇವಾಗ ನಾನು ಒಂದು ಮನೆ ಕಟ್ಬೇಕಾದ್ರೆ 2 ಮರ ಕಡಿಬೇಕು. ಇವಾಗ ಹಳೇದ ಯೂಸ್ ಮಾಡಿದ್ರೆ ನಮ್ಗೆ 2 ಮರ ಉಳಿಯುತ್ತೆ. ಮರುಬಳಕೆ. ಮರುಬಳಕೆ, ರೀಸೈಕಲ್. ನಾವು ಎಷ್ಟು ವುಡ್ ಸೇವ್ ಆಗುತ್ತೆ ನೋಡಿ. ನಾವು ಅದಕ್ಕೆ ಕಡಿಯೋದು, ಅದು ಅಲ್ಗೆ ಮಾಡು, ಅದು ಇದು ಮಾಡು, ಅವೆಲ್ಲ ಸೇವ್ ಆಗುತ್ತೆ. ದಟ್ ಈಸ್ ಆಲ್ಸೋ ವೆರಿ ಗುಡ್ ಇದಲ್ಲ ಸರ್. ನಿಮ್ಮ ಥರ ಜನ ಇದ್ದಾರೆ ಸರ್ ಬಳಸೋರು? ಇದ್ದಾರೆ ಸರ್. ಇವಾಗ ಯಾರು ಕೆಲವರು ವಾಸ್ತು ಅಂತ ತಲೆ ಕೆಡಿಸ್ಬಿಡ್ತಾರಲ್ಲ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಓಕೆ. ಇವಾಗ ಮಣ್ಣು ಎಲ್ಲಿಂದ ನಾವು ತರ್ತೀವಿ ಸರ್, ಅದಕ್ಕೆ ಸಿಮೆಂಟ್ ಎಲ್ಲಿಂದ ನಾವು ತರ್ತೀವಿ, ಸ್ಯಾಂಡ್ ಎಲ್ಲಿಂದ ನಾವು ತರ್ತೀವಿ. ಅದು ಹಳೇದ ಹೊಸದ ಏನು ಗೊತ್ತಾಗುತ್ತೆ? ನಮ್ಮ ಮಿಷನ್ ಎಲ್ಲ ಹಾಕಿ ಪುಡಿ ಆಗುತ್ತೆ, ಅದು ಸ್ಯಾಂಡು. ಇವಾಗ ಬಾವಿಯಿಂದ ಕಲ್ ತೆಗ್ದಿರ್ತಾರೆ, ಅವ್ನು ಅದನ್ನ ಪುಡಿ ಮಾಡ್ಬಿಟ್ಟು ಜಲ್ಲಿ ಮಾಡ್ತಾನೆ ಕೊಟ್ರೆ ನಿಮ್ಗೇನು ಗೊತ್ತಾಗುತ್ತೆ? ಅದು ತಿಳ್ಕೊಂಡ್ರೇನೆ ತಲೆನೋವು, ಏನು ತಿಳ್ಕೊಬಾರ್ದು. ಆಮೇಲೆ ಸೈಜ್ ತುಂಬಾ ಚೆನ್ನಾಗಿದೆ ಸರ್. ಕಿಟಕಿ ತುಂಬಾ ದೊಡ್ಡದಾಗೂ ಇಲ್ಲ, ತುಂಬಾ ಸಣ್ಣ. ಹಳೆ ಕಾಲದಲ್ಲ ಸರ್, ಅವಾಗಲ್ಲ ಅವ್ರ ಏನಿತ್ತು ಕಾನ್ಸೆಪ್ಟ್, ಅದೇ ಕಾನ್ಸೆಪ್ಟ್ ಅಲ್ಲಿ ಇದು ಮಾಡಿ ಮ್ಯಾಚ್ ಆಗ್ತದೆ. ಆಮೇಲೆ ಒಳಗಡೆ ಗ್ರಿಲ್ ಎಲ್ಲ ಅದೇ. ಇವಾಗ ನಾನು ಗ್ರಿಲ್ ಮಾಡ್ಸೋದಕ್ಕೆ ಏನ್ ಕಾಸ್ಟ್ ಆಗುತ್ತೆ, ನಂಗೆ ಕಿಟಕಿ ಕಾಸ್ಟ್ ಬಂದ್ಬಿಡುತ್ತೆ. ನೋಡಿ ಲಿವ್ಸ್ ಎಲ್ಲ ಚೆನ್ನಾಗಿ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲೂ ಮಧ್ಯದಲ್ಲಿ ಬೇರೆ. ಇವಾಗ ಸ್ಟೀಲ್ ರೇಟ್ ಅಲ್ಲಿ ನಾನು ಗ್ರಿಲ್ ಎಲ್ಲ ಮಾಡ್ಸೋಕೆ ಏನ್ ಕಾಸ್ಟ್ ಆಗುತ್ತೆ, ಆ ಕಾಸ್ಟಿಗೆ ಮರನೇ ಕಿಟಕಿನೇ ಬಂದ್ಬಿಡುತ್ತೆ. ಸೂಪರ್ ಸರ್. ನೋಡಿ ಎಲ್ಲ ಯಾವುದೋ ಮನೆಯಲ್ಲಿ ಇದ್ದಿದ್ದು ಅದು ಮತ್ತೆ ಮರುಜೀವ ನೀವು ಹೇಳಿದಾಗೆ ತುಂಬಾ ಖುಷಿ ಆಗುತ್ತೆ ಸರ್. ಅದಕ್ಕೆ ನಮ್ಗೆ ಆ ಪ್ರಶ್ನೆ ಕೇಳಬೇಕು ಅಂತ ಅನಿಸುತ್ತೆ. ಅದಕ್ಕೇನೆಲ್ಲ ಸ್ಕ್ರಾಪ್ ಮಾಡ್ಬಿಟ್ಟು ಮತ್ತೆ ಪೈಂಟ್ ಮಾಡಿ ಅದನ್ನೇನೋ ಬೆಂಕಿಗಿಡೋ ಬದಲು, ಕಟ್ ಮಾಡೋ ಬದಲು ಇಲ್ಲಿ ಬಳಕೆ ಆಗ್ತದೆ. ನೋಡಿ ನನಗೂ ಖುಷಿ ಆಯ್ತು. ಟು ಬಿ ಫ್ರಾಂಕ್ ಓಪನ್ ಆಗಿ ಕೇಳ್ತೀನಿ ಸರ್, ಈ ಸೈಜು, ಈ ಬಣ್ಣ, ಆಮೇಲೆ ಈ ನಿಮ್ಮ ಹೈಟ್ಗೆ ಈ ಕಿಟಕಿ ಗಾತ್ರ ಇದೆಯಲ್ಲ, ತುಂಬಾ ಮ್ಯಾಚ್ ಆಗುತ್ತೆ. ಅದಕ್ಕೆ ಈ ಕಡೆ ಆ ಕಡೆ ಒಂದೇ ಥರದ್ದು ಹಾಕಿದ್ದೀನಿ ಕಿಟಕಿ. ಆ ಕಡೆ ಒಂದು ಕಿಟಕಿ ಇದೆ, ಒಂದೇ ಸ್ಟೈಲಲ್ಲಿ. ಸೊ ಇಲ್ಲಿಂದ ಈಗ 3, 1, 2, 3, ಅಲ್ಲಿ 4 ಕಿಟಕಿ. ಅದು ಸೇಮ್ ಒಂದೇ ತರದ? ಇಲ್ಲ, ಬೇರೆ ಇದು ಅದು ಒಂದೇ ಇದೆ. ಅಲ್ಲಿ ಹಾಕಿರೋದು ಒಂದೇ ಡಿಸೈನ್ ಹಾಕಿದ್ವಿ. ಓ ಓಕೆ ಓಕೆ ಓಕೆ.
ಆಮೇಲೆ ಗ್ಲಾಸು ಬೇರೆ ಬೇರೆ. ಸೇಮ್ ಅಲ್ಲಿ ಹೆಂಗ್ ಬಂದಿದ್ದು ಹಂಗೆ ಹಾಕಿದ್ರು. ಓ, ಇದನ್ನ ಹಾಗೆ ಯೂಸ್ ಮಾಡ್ಕೊಂಡಿದ್ವಿ, ನೀವೇನು ಮಾಡಕ್ ಹೋಗಿಲ್ಲ. ಹಳೆ ಪೈಂಟ್ ತೆಗೆದ್ಬಿಟ್ಟು ಪೈಂಟ್ ಮಾಡಿದ್ವಿ. ಸೊ ಗ್ಲಾಸ್ ಇದನ್ನ ಹಾಗೆ ಉಳಿಸ್ಕೊಂಡ್ರಿ, ಅದು ಗ್ಲಾಸ್ ಹಾಗೆ ಉಳಿಸ್ಕೊಂಡ್ರಿ. ಇದು ಫುಲ್ ಟ್ರಾನ್ಸ್ಪರೆಂಟ್ ಇದೆ. ಅದು ಬೆಡ್ರೂಮ್ಗೆ ಟ್ರಾನ್ಸ್ಪರೆಂಟ್ ಹಾಕು. ಅದು ಇದ್ದಿದೆ ಹಾಗೆ ಮುಂಚೆನು. ಓ ಫೈನ್, ನಿಮ್ಗೆ ಚೆನ್ನಾಗಿರೋದೇ ಸಿಕ್ಕಿದೆ ಹಾಗಾದ್ರೆ. ಇಲ್ಲಿ ಗ್ರಾನೈಟ್ ಕಾಣಿಸ್ತಿದೆ, ಮೇಲ್ಗಡೆ ಬೀಮ್ ಇದೆ, ಟೈಲ್ಸ್. ಅದು ಟೈಲ್ಸ್ ಅಂದ್ರೆ ಸೇಮ್ ಮಣ್ಣಿಂದ ಡಬಲ್ ಲೇಯರ್ ಬರುತ್ತೆ. ಹಾ, ಅದೇ ನಿಂಗೆ ನೋಡಿ ಹಿಂಗಿದೆಯಲ್ಲ, ಇದು ಬೀಮ್ ಮಾಡ್ಕೊಂಡಿದ್ವಿ ಇಷ್ಟೇ. ಇದರಲ್ಲೇ ಟೈಲ್ಸ್ ಅಲ್ಲೇ ಬರುತ್ತೆ, ಅದರಲ್ಲಿ ರಾಡ್ ಹಾಕ್ಬಿಟ್ಟು ಬೀಮ್ ಮಾಡ್ಕೊಂಡಿದ್ವಿ. 1, 2, 3, 4 ಈ ತರ ಬೀಮ್ಸ್, ಅದೆಲ್ಲ ಬೀಮ್ಸ್. ಇದಿದೆಯಲ್ಲ ಟೈಲ್ಸ್ ನಾವು ಬೀಮ್ ಮೇಲೆ ಹಿಂಗೆ ಕೂಡಿಸಿದ್ವಿ, ಬೀಮ್ ಮೇಲೆ ಕೂಡಿಸ್ಬಿಟ್ಟಿದ್ವಿ. ಮೇಲ್ಗಡೆ ಒಂದು 3 ಇಂಚು ಕಾಂಕ್ರೀಟ್ ಹಾಕಿದ್ವಿ. ಕಾಂಕ್ರೀಟು ನಿಮಗೆ ಬಫ್ಡ್ ಶೀಟ್ ಅಂತ ಬರುತ್ತೆ, ಅದನ್ನ ಹಾಕೋಣ ಪ್ಲಾನ್ ಮಾಡಿದ್ವಿ. ಅದು ಕಾಸ್ಟ್ ಇದು ಕಾಸ್ಟ್ ಲೆಕ್ಕಾಗಿ ಇದು 30,000 ಜಾಸ್ತಿ, ಅದಕ್ಕೆ ಜಾಸ್ತಿ ಆಯ್ತು. ಸೊ ಇದು ಹಾಕ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಫ್ಲೋರ್ ಕಟ್ಕೋಬೋದು. ಓ, ಅವಕಾಶ ಇದೆ. ಸೊ 30,000 ರುಪೀಸ್ ಸೇವ್ ಮಾಡೋದು ಬೇಡ ಅಂತೇಳಿ ಇದನ್ನೇ ಹಾಕಿದ್ವಿ. ಸೊ ಇನ್ನೊಂದು ಫ್ಲೋರ್ ಬೇಕಾದ್ರೆ ಕಟ್ಕೋಬೋದು. ಯಾರ್ದು ಸರ್ ಇದೆಲ್ಲ ತಲೆ? ಎಲ್ಲ ನಾವೇ, ಯಾರ್ದು ನೋ ಸಜೆಷನ್, ನೋ ಇದು ಪ್ಲ್ಯಾನ್ ಕೂಡ ನಂದೆ. ನಾನೇ ಕೂತ್ಕೊಂಡು ನಾನೇ ಏನು ಬೇಕಾದ್ರೆ ಸ್ಕೆಚ್ ಮಾಡ್ಕೊಂಡು. ಆಮೇಲೆ ಇಟ್ಟಿಗೆ ಇದು ಸೈಜ್ಗಳು ಬೇರೆ ಬೇರೆ ಸೈಜ್ ಮಾಡ್ಕೋಬೋದು ಸರ್ ನೀವು? ಅದು ದಪ್ಪ ಒಂದು 8 ಇಂಚು ಬರುತ್ತೆ, 6 ಇಂಚು ಬರುತ್ತೆ. ಹೌದಾ? ದಪ್ಪ. ಇದು 8 ಇಂಚೇ ಬರುತ್ತೆ. ಇದು ಸ್ವಲ್ಪ ಚೇಂಜ್ ಆಗುತ್ತೆ, 11 ಇಂಚು, 10 ಇಂಚು, 11 ಇಂಚು ಆ ಥರ ಬರುತ್ತೆ. ತುಂಬಾ ಚಿಕ್ಕದಾಗಿ ಮಾಡಿದ್ರು ಚೆನ್ನಾಗಿ ಕಾಣಲ್ಲ, ತುಂಬಾ ದೊಡ್ಡದಾಗಿ ಮಾಡಿದ್ರು ಚೆನ್ನಾಗಿ ಕಾಣಲ್ಲ. ಇದೊಂದು ಸ್ಟ್ಯಾಂಡರ್ಡ್ ಸೈಜ್ ಅದು. ಇವಾಗ ಕಾಂಕ್ರೀಟ್ ಬ್ಲಾಕ್ಸ್ ಬರುತ್ತಲ್ಲ, ಸೇಮ್ ಸೈಜ್. ಅದು 8x8x12 ಬರುತ್ತೆ. ಅದು ಇದು 11 ಬರುತ್ತೆ. ಸರ್ ಇದೊಂದು ಪಟ್ಟಿ ಕಾಣಿಸ್ತಿದೆ ನನಗೆ. ಅದು ಮೇಲೆ ಲಿಂಟ್ಲ್ ಹಾಕಿದ್ದೀನಿ ಸರ್, ಥ್ರೋಟ್ ಲಿಂಟ್ಲ್ ಹಾಕಿದ್ದೀನಿ. ಓಕೆ ಓಕೆ. ಯಾಕಂದ್ರೆ ಮಡ್ ಬ್ರಿಕ್ ಅಲ್ಲ, ಲಿಂಟ್ಲ್ ಇದ್ಬಿಟ್ರೆ ಬರೀ ಕಿಟಕಿಗೆ ಬಾಗಿಲಿಗೆ ಇಡೋದಕ್ಕೆ ಬದಲು ನಾನು ಥ್ರೋಟ್ ಅಲ್ಲಿ ಒಳಗಡೆ ಸ್ಟೀಲ್ ರಾಡ್ ಬರುತ್ತೆ, ಫ್ರೇಮ್ ಬರುತ್ತೆ, ಕಾಂಕ್ರೀಟ್ ಹಾಕಿದ್ದೀನಿ. ಓಕೆ ಸರ್, ಓಕೆ. ತಿರ್ಗಿ ಅದ್ರ ಮೇಲೆ ಮತ್ತೆ ಸರ್ ಇವಾಗ ಸ್ವಿಚ್ ಬೋರ್ಡ್ ಎಲ್ಲ ಇದೆಯಲ್ಲ, ಇದಕ್ಕೆಲ್ಲ ಹೇಗೆ ಸರ್? ಇಲ್ಲ, ಸೇಮ್ ಆಸ್ ಯೂಶುವಲ್ ಇಲ್ಲಿ ಗ್ರೂವ್ ಮಾಡಿದ್ದು ನೋಡಿ. ಮಾಡ್ಬೋದಾ? ಗ್ರೂವ್ ಮಾಡ್ಬಿಟ್ಟು ಸೇಮ್ ಅದೇ ಮಣ್ಣು ಅದೇ ಇದು ಕಾಂಬಿನೇಷನ್ ಹಾಕಿ ಮಣ್ಣು ಮಾಡಿ ಅದನ್ನ ಫಿನಿಶ್ ಮಾಡೋದು. ಅದು ವೈರೆಲ್ಲ ಗ್ರೂಮಿಂಗ್ ಒಳಗಡೆ ಹೋಗಿದ್ದೀವಿ. ಒಳಗಡೆ ಹೋಗಿ ನೋಡಿ, ಪೈಪ್ ಕಾಣುತ್ತೆ, ಸರಿಯಾಗಿ ಮಾಡಿಲ್ಲ ಪೈಪ್. ಓಕೆ ಓಕೆ. ಪೈಪ್ ಹಾಕ್ತೀವಿ. ಇವಾಗ ಕೆಲವ್ರು ಏನ್ ಮಾಡಿದ್ರೆ ಹಳೆ ಲುಕ್ ಬರ್ಬೇಕು ಅಂತ ಎಕ್ಸ್ಟರ್ನಲ್ ಪೈಪ್ ಹಾಕ್ಬಿಟ್ಟು ಎಕ್ಸ್ಟರ್ನಲ್ ಬಾಕ್ಸ್ ಹಾಕಿದಾರೆ. ಹಳೆ ಸ್ವಿಚ್ ಬರುತ್ತಲ್ಲ ಅದನ್ನೇ ತಂದು ಹಾಕಿದಾರೆ ಕೆಲವರು. ಸಿಗುತ್ತೆ ಸರ್ ಈಗ? ಸಿಗುತ್ತೆ ಅದು. ಅದನ್ನೇ ತಂದು ಅವ್ರು ಅದನ್ನೇ ಹಾಕಿದ್ರೆ ಆಂಟಿಕ್ ಲುಕ್ಕೇ ಬರ್ಬೇಕು ಮನೆ ಕಂಪ್ಲೀಟ್ ಆತರ. ಈಗ ನಿಮ್ದು ನಾನು ನೋಡಿದೆ, ಗಮನಿಸ್ತೀವಿ. ಸೊ ಸೋಫಾ ಗಿಫಾ ಎಲ್ಲ ಆಧುನಿಕತೆ ಮತ್ತೆ ಎರಡು ಪ್ರಾಚೀನತೆ ಎಲ್ಲ ಸಮ್ಮಿಶ್ರಣ ಚೆನ್ನಾಗಿದೆ. ಅದೆಲ್ಲ ಅದು ಹುಡುಕಕ್ಕೆ ಅದನ್ನ ನಾನು ಆಕ್ಚುಲಿ ಆಂಟಿಕ್ ಹಾಕ್ಬೇಕು ಅಂತ ಅದು ಒಂದೊಂದು ಹುಡುಕ್ಬೇಕು, ಒಂದೇ ಸತಿ ಒಂದೇ ಕಡೆ ಸಿಗಲ್ಲ, ತಾಳ್ಮೆ ಬೇಕು. ಇದಕ್ಕೆ ಗ್ರೂಪ್ ಪ್ರವೇಶಕ್ಕೆ ಜನ ಬರ್ತಾರೆ, ಏನು ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ ಅಂತ ತಗೊಂಡ್ ಹಾಕೊಂಡು. ಓಕೆ ಓಕೆ. ಲುಕ್ ಇದು ಮ್ಯಾಚಿಂಗ್ ಚೆನ್ನಾಗಿ ಬರ್ತಾ ಇದೆ ನೋಡಿ. ಆದ್ರೂ ಕೂಡ ಎಲ್ಲೋ ನಮ್ಗೆ ಅಬ್ಸರ್ವ್ ಅನಿಸ್ತಾ ಇಲ್ಲ, ಯಾಕಂದ್ರೆ ಇದು ಮರದ ಕನೆಕ್ಷನ್ ಇರೋದ್ರಿಂದ, ಇದು ಕಲರ್ ಬಳಸ್ಕೊಂಡಿರೋದ್ರಿಂದ. ಹೈಟ್ ಎಷ್ಟಿದೆ ಅಂದ್ರೆ ಇದು? 11 ಫೀಟ್ ಇದೆ ಸರ್. 11 12 ಬರುತ್ತೆ. ಸೊ ಇಲ್ಲಿ ಒಂದು 4 ಬಾಗಿಲಿರೋ ಕಿಟಕಿ. ಹೈಟ್ ಚೆನ್ನಾಗಿ ಸಿಕ್ಕಿದೆ ನಿಮಗೆ. ಹೈಟ್ ಜಾಸ್ತಿ ಇದ್ರೆ ಒಳ್ಳೆಯದು, ಮನೆ ಕೂಲ್ ಆಗಿರುತ್ತೆ. ಸೊ ಇಲ್ಲಿ ಈ 11 ಅಡಿ ಮತ್ತೆ 18 ಇದು ಒಂದು ಬೆಡ್ರೂಮ್. ಇದು ಇವೆಲ್ಲ ರೆಡಿಮೇಡೇ ತಂದ್ಬಿಟ್ಟು ಮಾಡ್ಸೋದು ಬೇಡ ಅಂತ ರೆಡಿಮೇಡ್. ಇಲ್ಲಿಗೆ 2 ಒಂದೇ ಸ್ಟೈಲ್ ವಿಂಡೋಸು. ಯಾವುದೋ ಗುಹೆ ಒಳಗಡೆ ತಂಪಾದ ಯಾವುದೋ ದೇವಸ್ಥಾನದ ಒಳಗಡೆ ಬಂದು ಕುತ್ಕೊಂಡಂಗೆ ಇರುತ್ತಿದ್ದು. ನೈಟ್ ಚಳಿ ಆಗುತ್ತೆ ಅಂದರೆ ಗಾಢವಾದ ಬಣ್ಣ ಕಣ್ಣಿಗೆ ಸ್ಟ್ರೇನ್ ಆಗುತ್ತೆ ಸರ್. ನಿಮ್ದು ಆ ಪ್ರಾಬ್ಲಮ್ ಇಲ್ಲ ಇಲ್ಲಿ? ಕೆಲವರು ಸಜೆಷನ್ ಒಂದ್ ಕಡೆ ವೈಟ್ ಓಡಿಸು, ಇನ್ನೂ ಬ್ರೈಟ್ ಕಾಣುತ್ತೆ ರೂಮ್. ಕಾಣಿಸ್ಬಾರ್ದಲ್ಲ ಸರ್, ತುಂಬಾ ಚೆನ್ನಾಗಿದೆ ಇದು. ಕತ್ಲಾಗಿರಬೇಕು ಅಂತ ತುಂಬಾ ಖುಷಿ ಕೊಡ್ತು ನಂಗೆ. ಇದು ಮರನು ನೀವು ರೆಡಿಮೇಡ್? ಇದು ರೆಡಿಮೇಡ್ ಸಿಕ್ಕಿರೋದು ಅಲ್ಲ, ಇದು ರೆಡಿಮೇಡ್. ಇದು ಒಂದು ನೀವು ಮಾಡಿಸ್ಕೊಂಡಿರೋದು ಸರ್? ಇದು ಅದು ಒಳ್ಳೆ ಟೈಪೇ ಇದೆ, ಬಳ್ಳಿ ಗಿಳ್ಳಿ ಎಲ್ಲ. ಹೌದು, ಅದೇ. ಇದನ್ನು ರೆಡಿಮೇಡ್ ತಂದಿರೋದು? ಇದೆಲ್ಲ ರೆಡಿಮೇಡ್. ಓಕೆ ಓಕೆ. ಅದು ಮ್ಯಾಚ್ ಆಗುತ್ತಲ್ಲ, ಆಡುವಾದ ಬಣ್ಣ ಯೂಸ್ ಮಾಡಿ ನೀವು? ಅಲ್ಲ, ಅದು ಮಿಸ್ಟೇಕ್. ಇದು ಸ್ವಲ್ಪ ಲೈಟ್ ಕಲರ್ ಹಾಕಿದ್ರೆ ರೂಮ್ ಬ್ರೈಟ್ ಕಾಣುತ್ತೆ. ಇದು ಬ್ಲ್ಯಾಕ್, ಇದು ರೆಡ್.
ಸ್ವಲ್ಪ ಕಾಂಬಿನೇಷನ್ ಈಗ ಎರಡು ತರ ಬಂದಿದೆ ಸರ್. ಒಂದು ಕಾಂಟ್ರಾಸ್ಟ್ ಹೊಸ ಮನೆ ಅಂತ ಅನಿಸ್ತಾ ಇಲ್ಲ ಇಲ್ಲಿ ಬಂದು ಈಗ ಅನ್ಕೊಂಡಾಗ, ಅಲ್ಲಿ ನಿಮ್ಗೆ ಅನ್ನಿಸ್ತು. ಇಲ್ಲಿದ್ದಾಗ ಹೇಳ್ದಲ್ಲ ನಾನು ಆಗ್ಲೇ ಬಂದ ತಕ್ಷಣ ಒಂದು ಗುಹೆ ತರ ಇದೆ, ಒಂದು ಯಾವುದೋ ಹಳೆ ಕಾಲದ ಶಿಲಾಮಯ ದೇವಸ್ಥಾನ ಅಂತ ಆ ಕಲ್ಪನೆ ಬರ್ತದೆ. ಆ ಕೂಲ್ನೆಸ್ ಇದೆ. ಥಂಡಿ ಆಗ್ಬೋದು, ಇಲ್ಲ ಆಗ್ಬೋದು. ನೋಡಿ ಬಿಸಿನೇ ಆಗಲ್ಲ, ಗೋಡೆನೇ ಬಿಸಿ ಆಗಲ್ಲ. ಸೊ ಇದು ಒಂದು ರೂಮ್ ಸರ್. ಇದು ಇದೊಂದು ರೂಮ್, ಆ ಕಡೆ ಅಲ್ಲೊಂದು ರೂಮ್. ಇದು ಬಾತ್ರೂಮ್ ಮಾಡಿದ್ದೀವಿ. ಬಂದೆ. ಸೊ ಬಾತ್ರೂಮ್ ಫುಲ್ ವೆಸ್ಟರ್ನೈಸ್ ಇದೆ ನೋಡಿ. ಹಳ್ಳಿದು ಅಂದ್ರೆ ಎಕೋ ಫ್ರೆಂಡ್ಲಿ ಆದ್ರೂ ಕೂಡ ಏನು ಮಿನಿಮಮ್ ಮನುಷ್ಯನಿಗೆ ಬೇಕು ಈಗಿನ ಆಧುನಿಕವಾಗಿ ಅದನ್ನೆಲ್ಲ ಮಾಡ್ಕೊಂಡಿದ್ರಿ. ಆದ್ರೂ ಮೇಲೆ ಇಲ್ಲಿ ಕೂಡ ಅದೇನೆ, ಅದೇ ಸೇಮ್. ಓಕೆ ಓಕೆ ಓಕೆ. ಥ್ರೋಟ್ ಬಿಲ್ಡಿಂಗ್ ಮೇಲ್ ಭಾಗದಲ್ಲಿ ಪೂರ್ತಿ ನಿಮಗೆ ವೈಟ್ ಹೊಡೆದಿದ್ವಿ, ಬ್ರಿಕ್ಸ್, ಸೇಮ್ ಬ್ರಿಕ್ಸ್, ವೈಟ್ ಬಣ್ಣ ಹೊಡೆದಿದ್ವಿ. ಬಹುಶಃ ನನಗೆ ಅನ್ಸುತ್ತೆ ಸರ್ ಇದನ್ನ ನೀವು ಇದು ಮಾರ್ಬಲ್ ಗ್ರಾನೈಟ್ ಅನ್ಸುತ್ತಲ್ವಾ? ಗ್ರಾನೈಟ್ ನಮ್ಗೆ ಜಾಸ್ತಿ ಚೀಪ್ ಆಗಿ ಸಿಕ್ತು, ಎಕ್ಸ್ಟ್ರಾ ಇತ್ತು ಅಂತ ಒಂದು ವೇಳೆ ಇದನ್ನೇ ಬಳಸಿದ್ದಿದ್ರಿ ಸರ್ ಅಲ್ಲಿ ಮಳೆ ನೀರ್ ಬೀಳುತ್ತಲ್ಲ ಸರ್, ನಾವು ಕ್ಲೀನ್ ಮಾಡೋದು ಬ್ರಷ್ ಮಾಡೋದೆಲ್ಲ ಕಷ್ಟ. ಇದ್ರ ಮೇಲೆ ನೀರು ಬೀಳ್ತೀರ, ಸ್ನಾನ ಮಾಡೋ ನೀರ್ ಬೀಳುತ್ತಲ್ಲ ಸರ್. ಸೊ ಹಾಗಾಗಿ ಮೇಂಟೆನೆನ್ಸ್ ಇದು ಮುಖ್ಯನಾ? ನೀರು ಹೌದು, ನೀರ್ ಬಿದ್ರೆ ಏನಾಗಲ್ಲ. ನಾವು ಪಾಚೆ ಕಡ್ದಾಗ ಉಜ್ಜೋದು ಮಾಡೋದು ಅದೆಲ್ಲ ಸೂಪರ್. ಹಾ ನೋಡಿ, ಇದನ್ನೆಲ್ಲ ಏನಕ್ಕೆ ಅಂತ ಹೇಳಿ ಅದಕ್ಕೆ ನಾವು ಟೈಲ್ಸ್ ಹಾಕಿ ಏನಕ್ಕೆ ಕೇಳ್ತಿದ್ದೀನಿ, ಮುಂದೆ ಕಟ್ಟೋರಿಗೆ ಎಲ್ಲ ತಿಳ್ಕೊಂಡಿದ್ರೆ ಪಾಪ ನಿಮ್ಮನ್ನ ನೆನ್ಸ್ಕೊಳ್ತಾರೆ ಸರ್. ಹೌದಲ್ವಾ? ಯಾಕಂದ್ರೆ ಅನುಭವ ಅಲ್ಲ ಸರ್ ಅವ್ರಿಗೆ. ನಿಮ್ಮ ಅನುಭವದಲ್ಲಿ ನೀವು ಹೇಳಿದಾಗ ಸೆಂಟ್ರಿಂಗ್ ಅಲ್ಲಿ 1 ಲಕ್ಷ ಮಿಕ್ತು ನಮ್ಗೆ. ಆಮೇಲೆ ಪ್ಲಾಸ್ಟಿಂಗ್ ಅಲ್ಲಿ ಮಿಕ್ತು, ಲೇಬರ್ ಅಲ್ಲಿ ಮಿಕ್ತು. ಈ ತರ ಮಾಡಿದ್ರೆ ನಮಗೆ ವರ್ಕೌಟ್ ಆಗುತ್ತೆ. ಕೆಲವರು ಇದು ಲೈಕ್ ಮಾಡಲ್ಲ, ಅಲ್ಲ ಪ್ಲಾಸ್ಟಿಂಗ್ ಇರಬೇಕು, ನಮ್ಮ ಗೋಡೆ ಕಲರ್ ಇರಬೇಕು ಅನ್ನೋರಿಗೆ ವರ್ಕೌಟ್ ಆಗುತ್ತೆ. ನಾವು ಇದೇ ನಾವು ಪ್ಲಾಸ್ಟಿಂಗ್ ಎಲ್ಲ ಮಾಡೋದು 40 ಲಕ್ಷ ಕಮ್ಮಿ ಆಗೋದು. 40 lakhs ಮಿನಿಮಮ್ ಆಗಬೇಕಾಗ್ತದೆ ಆರಾಮ. ಸಿಕ್ಕಿದೆಲ್ಲ ನಾವು ವಾಟರ್ ಕನೆಕ್ಷನ್ ಅಲ್ಲಿ ಎಲೆಕ್ಟ್ರಿಕಲ್ ಏನು ಕಮ್ಮಿ ಮಾಡಿ. ಸರ್ ನಿಮ್ಮ ಬಗ್ಗೆ ನಂಗೆ ಖುಷಿ ಆಗೋದು ಏನು ಗೊತ್ತಾ, ಏನು ಇಂಟರ್ವ್ಯೂ ಮಾಡ್ತಿರೋದು, ಜನಕ್ಕೆ ತೋರಿಸ್ತಿರೋದು, ಸಾಲ ಸೂಲಾದರೂ ಮಾಡಿ ಸರಿ. ನೀವು ಹೇಳಿದ್ರಲ್ಲ ಈಗ ಪ್ಲಾಸ್ಟಿಂಗು, ಇಂಟೀರಿಯರ್ಸು ಅದೆಲ್ಲ ಮಾಡಿ ಗೃಹ ಪ್ರವೇಶಕ್ಕೆ 1000 ಜನ ಕರೆದು ಸಾಲಗಾರಾಗಿ ಮನೇಲಿ ಮಾರಿ, ಇಂಥ ಸಂದರ್ಭದಲ್ಲಿ ನಮ್ಮ ವೀಕ್ಷಕರು ಇಂಥ ಮನೆಗಳನ್ನ ನೋಡಿ ನಿಮ್ಮಂಥವ್ರ ಸಜೆಷನ್ಸ್ ತಗೊಂಡು ಮಾರ್ಗದರ್ಶನದಲ್ಲಿ ಮನೆಗಳನ್ನ ಕಟ್ಸ್ಕೋಬಾರ್ದು. US ಇಂದ ಬಂದಿದ್ದಾರೆ ಸರ್. ಹೌದಾ? 25 ಫ್ಯಾಮಿಲಿ ಬಂದು ಹೋಗಿದ್ದಾರೆ. US ಇಂದ ಒಂದು ಲೇಡಿ ಫೋನ್ ಮಾಡಿ, ನನ್ನ ತಮ್ಮ ಬರ್ತಾನೆ ದಯವಿಟ್ಟು ತೋರ್ಸು. ಅವ್ನು 2 ಸತಿ ಇಬ್ಬರು ಯಾರನ್ನ ಕರ್ಕೊಂಬಂದು ನೋಡಿಸ್ಬಿಟ್ಟು ಈಗ ಸ್ಟಾರ್ಟೆಡ್ ಕನ್ಸ್ಟ್ರಕ್ಷನ್. ನೋಡಿದ್ರೆ ಸರ್ ಅವನು ಫಾರ್ಮ್ ಹೌಸಲ್ಲೇ, ಸಾರ್ ನಾನು 1.5 ಕೋಟಿ ಖರ್ಚು ಮಾಡ್ಬೇಕು ಅಂತಿದ್ದೆ, ನಿಮ್ದು ನೋಡಿದ್ಮೇಲೆ ದಿಸ್ ಇಸ್ ಎನಫ್, ವೈ ಶುಡ್ ಐ ಸ್ಪೆಂಡ್ ಸೋ ಮಚ್ ಫಾರ್ ದ ಫಾರ್ಮ್ ಹೌಸ್ ಅಂತ ಅಂದ್ಬಿಟ್ಟು ನಾನು ಇದೇ ಸೇಮ್ ಬ್ಲಾಕ್ಸು ಎಲ್ಲ ಮಾಡಿ ಇವಾಗ ಸ್ಟಾರ್ಟೆಡ್ ಕನ್ಸ್ಟ್ರಕ್ಷನ್. ಈಗ ಆರ್ಕಿಟೆಕ್ಚರ್ಸು ಇಂಜಿನಿಯರ್ಸು ನಿಮ್ಮನ್ನು ಬೈಕ್ ಕಳ್ತಾರೆ, ನಮ್ಮ ಬಿಸ್ನೆಸ್ಗೆಲ್ಲ ಕಲ್ಲ ಹಾಕ್ಬಿಡ್ರಿ ಇವರು ಅಂತ. ಹೌದು, ನಿಮಗೆ ಇವಾಗ ಯಾರಾದ್ರು ಕಾಂಟ್ರಾಕ್ಟರ್ ಇಟ್ಕೊತಾರ, ಎಲ್ಲ ಆರ್ಕಿಟೆಕ್ಟ್ ಇಟ್ಕೊತಾರ, ಅಲ್ಲೊಂದು 20% ಹೋಗುತ್ತೆ ಸರ್. ನಾನೇನು ಇಟ್ಕೊಂಡಿಲ್ಲ ಸರ್, ನಾನೇ ಬೆಳಗ್ಗೆ ಬರ್ತಿದ್ದೆ, ಸಾಯಂಕಾಲ ಹೋಗ್ತಿದ್ದೆ, ನಾನೇ ನಿಂತ್ಕೊಂಡು ನಿಮ್ಗೆ ಹೆಂಗೆ ಬೇಕಂಗೆ ಕಟ್ಟಿಸ್ಕೊಂಡು. ಆ ಥರ ಆಗಿದಾಗ ಸ್ವಲ್ಪ ಸೇವ್ ಆಗುತ್ತೆ ಅಷ್ಟೇ ಸರ್. ಫಿನಿಶಿಂಗ್ ಚೆನ್ನಾಗಿದೆಯಲ್ಲ ಸರ್ ಕೆಲಸ? ನಮಗೆ ನೋಡಿದಾಗ ಆಗ ಅನ್ನಿಸ್ತಿದೆ. ಒಬ್ಬ ಮೇಸ್ತ್ರಿ ಗಿರಿ ಅಂತ ಒಬ್ಬ ನಾನು ತುಂಬ ಚೆನ್ನಾಗಿ ಮಾಡೋದು. ನಾನು ಇಲ್ಲ ಅಂದ್ರೂ ಯೂಸ್ ಟು ಟೇಕ್ ಕೇರ್ ಆಫ್ ಇಟ್. ಅವ್ನು ಪಾಪ ಇಂಟ್ರೆಸ್ಟ್ ಆಗಿ ಎಲ್ಲ ಮಾಡಿದ್ನ. ನೀವು ಹೇಳಿದ್ರಿ ಈಗ ಒಂದಷ್ಟು ಫೋನ್ಗಳು ಬಂದಿದ್ವು ಎಲ್ಲ ನೋಡಿ ಮನೆಗಳನ್ನೆಲ್ಲ ಅಂತ. ನಿಮ್ಗೆ ಎಷ್ಟು ಸಮಾಧಾನ ಅನ್ಸುತ್ತಲ್ಲ, ಇದು ತೃಪ್ತಿ ಅಲ್ಲ? ಅಲ್ಲ, ನನ್ನ ಮನೆ ನಾನು ಕಟ್ಟಿದ್ಮೇಲೆ 1,20,000 ಸರ್ ನೋಡಿರೋದು. ನೀವು ಇದ್ರಲ್ಲಿ ನೋಡಿ. ಅಲ್ಲ, ನಿಮ್ಗೆ ಈಗ ಈ ಮನೆಯಿಂದ ನಾನು ಒಬ್ಬ ಕಟ್ಟಿದ ಮನೆಗೆ ಇಷ್ಟೊಂದು ಜನ ಇನ್ಫ್ಲೂಯೆನ್ಸ್ ಆಗಿ ಕಟ್ಬೇಕು ಅಂತಿದ್ದಾರೆ. ಅವ್ರಿಗೆ ಶಾಕು. ನಮ್ಮ ಮೆಸೇಜ್ ಕಳಿಸಿದ್ರೆ ತುಂಬ ಥ್ಯಾಂಕ್ಸ್ ಸತ್ಯನಾರಾಯಣ ಅವರೇ ಅಲ್ವಾ? ಅದು ತಲುಪಬೇಕು ಸರ್. ಒಳ್ಳೇದೇ. ಯಾವಾಗಲೂ ಸಿಹಿನ ಹಂಚ್ಕೊಂಡು ತಿನ್ಬೇಕು, ಹಣ್ಣು ಹಂಚ್ಕೊಂಡು ತಿನ್ಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಇಂಥವೆಲ್ಲ ಕಾಸ್ಟ್ ಎಫೆಕ್ಟ್ ತುಂಬ ಜನ ಬಡವರಿದ್ದಾರೆ ಸರ್. ಆಸೆ ಇರುತ್ತೆ ಮನೆ ಅನ್ನೋದೊಂದು ಕನಸು. ಇದು ತೋಟದಲ್ಲಿ ಅಂದ್ರೆ ಸೆಕೆಂಡ್ ಹೌಸೇ ಬರೋದು. ಸೆಕೆಂಡ್ ಹೌಸ್ಗೆ ಯಾಕೆ ಅಷ್ಟು ಕೋಟಿ ಖರ್ಚು ಮಾಡೋದು? ಅಲ್ಲ, ಮಾಡಿದ್ರು ನಿಮ್ಗೆ ಕೇಳ್ತಿರ್ಲಿಲ್ಲ. ಅಲ್ಲ, ಇದಲ್ಲೇ 30 ವರ್ಷ ಉಳಿಬೋದು. ಅವಾಗ ನಾವು ಬರ್ತಾನೆ ಇರ್ಲಿಲ್ಲ ಇಲ್ಲಿಗೆ, ತೋರಿಸ್ತಾನೆ ಇಲ್ಲ. ಜನಕ್ಕೆ ಏನು ತೋರಿಸ್ತಿದ್ದೀವಿ ಸರ್? ಮೇಲೆ ಬಂದು ಮಿಡ್ಲ್ ಕ್ಲಾಸು, ಲೋ ಮಿಡ್ಲ್ ಕ್ಲಾಸು, ಹೈ ಮಿಡ್ಲ್ ಕ್ಲಾಸು, ಸೂಪರ್ ಎಲ್ಲ ಸರ್. ಅವ್ರಿಗೂ ಹೆಲ್ಪ್ ಬದುಕಬೇಕು, ಆಸೆ ಇಟ್ಕೊಂಡಿರ್ತಾರೆ. ಹೀಗೂ ಕಟ್ಟಿಸ್ಬೋದಾ, ಚೆನ್ನಾಗಿ ಬರುತ್ತಾ, ಆಮೇಲೆ ಇದರಿಂದ ಏನು ನಾಳೆ ತೊಂದರೆ ಆಗಲ್ವಾ ನಮ್ಗೆ? ಮನೆಗೆ ಬಿದ್ದೋಗ್ಬಿಡುತ್ತಾ? ಅದು ಇಂಟರ್ಲಾಕಿಂಗ್ ಬೇರೆ ಅಂತ ಹೇಳಿದ್ರಿ. ಯಾವ ಒಂದು ಇಟ್ಟಿಗೆ ಆದಾಗ ಬಿದ್ದೋಗ್ಬಿಟ್ರೆ ಇಡೀ ಮನೆಯೇ ಬಿದ್ದೋಗ್ಬಿಡುತ್ತೆ. ಆ ಥರದ್ದೆಲ್ಲ ಭಯ ಇರುತ್ತೆ ಸರ್. ಅದೆಲ್ಲ ಹೇಗೆ ಸರ್? ಇದು ಏನಾಗಲ್ಲ ಸರ್. ಇವಾಗ ಕಟ್ಸಿದ್ದೀರಿ ನೀವು 3 ವರ್ಷ ಮೇಲೆ ಆಯ್ತಿದ್ದು. 3.5 ವರ್ಷ ಆಯ್ತು. ಹೇಗೆ ಸರ್ ಇಂಟರ್ಲಾಕಿಂಗ್ ಅನ್ನೋದು? ಇವಾಗ ನೀವು ಇದರಲ್ಲಿ ದೇವಸ್ಥಾನಗಳು ಹಳೆ ಕಾಲದಲ್ಲಿ ಕಟ್ತಿದ್ರಲ್ಲ ಸರ್, ಅದಕ್ಕೆ ಸಿಮೆಂಟ್ ಎಲ್ಲಿ ಮಾಡಿದೆ? ಎಲ್ಲ ಇಂಟರ್ಲಾಕಿಂಗ್ ಸಿಸ್ಟಮ್. ಎಲ್ಲ ಇಂಟರ್ಲಾಕೆ. ನೀವು ಬದ್ರಿನಾಥ್ ಕೇದಾರ್ನಾಥಲ್ಲಿ
ಅದು ಇದು ಫ್ಲಡ್ ಹೊಡ್ಕೊಂಡ್ ಬಂದಾಗ ಅದು ಏನೂ ಆಗಲಿಲ್ಲ ದೇವಸ್ಥಾನ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ಇಂಟರ್ಲಾಕಿಂಗ್. ಸೊ ಏನೂ ಆಗಲ್ಲ, ಅದು ಅಲ್ಲಾಡೋದಿಲ್ಲ. ಅದು ನೀವು ಇದನ್ನ ಅಲ್ಲಾಡ್ಸ್ಬೇಕಂದ್ರೆ ಮೇಲ್ಗಡೆಯಿಂದ ಅಲ್ಲಾಡ್ಸ್ಕೊಂಡ್ಬರ್ಬೇಕು, ಮಧ್ಯದಲ್ಲೆಲ್ಲೂ ಅಲ್ಲಾಡ್ಸಕ್ಕ. ನೀವು ಏನು ಮಾಡಿದ್ರೆ ಅಲ್ಲಾಡೋದಿಲ್ಲ. ಮೇಲ್ಗಡೆ ಲಾಸ್ಟ್ ಇದೆಯಲ್ಲ ಬ್ರಿಕ್ಕು, ಅದ್ರ ಮೇಲೆ ಇಲ್ಲಿ ಲೋಡ್ ಕೂತಿದೆ ಅದೆಲ್ಲ ಅಲ್ಲಾಡೋದು, ಅದ್ರ ಮೇಲೆ ಇಲ್ಲಿ ಇಂಟ್ಲಿದೆ ಇದೆಲ್ಲ ಆಡೋದಿಲ್ಲ, ಅಲ್ಲಾಡೋ ಚಾನ್ಸೇ ಇಲ್ಲ. ಸರ್ ಏನಾದ್ರು ಆಲ್ಟ್ರೇಷನ್ ಮಾಡ್ಕೋಬೇಕಂದ್ರೆ ಗೋಡೆಗೆ ಹೊಡ್ಕೋಬೋದು ಸರ್, ನೀವು ಹೊಡ್ಕೋಬೋದು, ಅದು ಏನೂ ಆಗಲ್ಲ. ಲೋಡ್ ಎಲ್ಲ ಅಲ್ಲಿರುತ್ತಲ್ಲ ಸರ್, ಇವಾಗ ಲೋಡ್ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇದರಲ್ಲಿ. ಸೊ ನೀವು ಮಧ್ಯದಲ್ಲಿ ಓಪನ್ ಮಾಡ್ಕೋಬೋದು, ಸೂಪರ್, ಏನೂ ಆಗಲ್ಲ. ಏನು ಅಂದರೆ ತಿರ್ಗಾ ಪ್ಯಾಚ್ ಮಾಡಬೇಕು, ಪ್ಯಾಚ್ ಮಾಡುವಾಗ ಈ ಥರ ಕಟ್ಟೆ ಕಟ್ಕೋಬೇಕು ಅಷ್ಟೇ. ಓಕೆ 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 ಬಾರ್ಡ್ರಲ್ಲಿ ಅಷ್ಟು ಬಿಟ್ರೆ ಇನ್ನೇನು ಆಗಲ್ಲ ಸರ್. ಈಗ ಇವಾಗೆಲ್ಲ ಕಟಿಂಗ್ ಮಿಷನ್ ಬಂದಿದೆ ಸರ್, ಸುಮ್ಮನೆ ಕ್ಲೀನಾಗಿ ಸ್ಟ್ರೈಟಾಗಿ ಕಟ್ ಮಾಡಿ. ಹೌದಾ? ಸುಮ್ಮನೆ ಹಿಂಗೆ ಇಟ್ಬಿಟ್ಟು ಕಟ್ ಮಾಡಿಬಿಟ್ರೆ ಆಗೋಯ್ತು ಅಷ್ಟೇ, ನಿಮಗೇನು ಇದೆ. ಸರ್ ನೀವು ಖುಷಿಗೆ ತೃಪ್ತಿಗೆ ಕಟ್ಟಿಸ್ಕೊಂಡಿದ್ದು ಸೆಕೆಂಡ್ ಹೌಸ್ ಅಂತ ಹೇಳಿದ್ರಿ. ಫಸ್ಟ್ ಹೌಸು ಫಸ್ಟ್ ಟೈಮ್ ಮನೆ ಕಟ್ಸೋರಿಗೆ ಈ ಸ್ವಲ್ಪ ಇದೆಲ್ಲ ಭಯ ಇರುತ್ತೆ ಸರ್. ಏನು 15 ಲಕ್ಷ ನೀವು ಕಟ್ಟಿದಾಗ ಈಗ 20 ಲಕ್ಷ ಆಗ್ಬೋದು, 3-4 ವರ್ಷಗಳಲ್ಲಿ ಎಲ್ಲ ಜಾಸ್ತಿ ಆಗಿರುತ್ತೆ ಸರ್. 20 ಲಕ್ಷ ಖರ್ಚು ಮಾಡಿ ಹೊಸ ಮನೆ ಕಟ್ಸ್ಕೊಳ್ತಾರೆ ಏನೋ ಕಷ್ಟಪಟ್ಟು, ಕಾಸ್ಟ್ ಎಫೆಕ್ಟಿವ್ ಇದೆ. ನಿಮ್ಮ ಮನೆ ನೋಡಿ ಕಲ್ತ್ಕೊಂಡ್ರು ಎಷ್ಟು ವರ್ಷ ಇದನ್ನು ಹಾಗೆ ಇಟ್ಕೋಬೋದು ಸರ್. ಅವ್ರನ್ನ 50-60 ಇಯರ್ಸ್ವರೆಗೂ ಏನೂ ಆಗಲ್ಲ, ವಾವ್, ಏನೂ ಆಗಲ್ಲ ಅಂತಾರೆ. ಏನಾದ್ರೆ ಹೊರಗಡೆ ಇವಾಗ ಹಳೆ ಕಾಲದಲ್ಲಿ ಯಾವಾಗ ಸುಣ್ಣ ಹೊಡಿಯೋರು, ಎಷ್ಟು ಸತಿ ಸುಣ್ಣ ಹೊಡೆದ್ರೆ ಅಷ್ಟು ಸ್ಟ್ರಾಂಗ್ ಆಗುತ್ತಲ್ಲ, ಅದೇ ಥರ ಔಟ್ಸೈಡ್ ನಾವು ಬಣ್ಣ ಹೊಡ್ಕೊಂಡ್ರೆ ಲೈಫ್ ಚೆನ್ನಾಗಿ ಬರುತ್ತೆ. ಇನ್ಸೈಡ್ ನಾವು ಇದನ್ನೇ ಹೊಡ್ಕೋಬೋದು. ನೀರು ವಾಟರ್ ಪ್ರೂಫ್ ಪೈಂಟ್ ಬರುತ್ತೆ, ಅದು ಹೊಡೆದ್ಬಿಟ್ರೆ ಆಯ್ತು ನಿಮ್ಗೆ. ಅದು ವಾಲ್ ಏನೂ ಆಗಲ್ಲ, ಎಷ್ಟು ವರ್ಷ ಆದ್ರೂ. ಅದು ಎಫೆಕ್ಟಿವ್ ಸರ್, ಕಾಸ್ಟ್ ಎಫೆಕ್ಟಿವ್? ಹೌದು, ಅದು ಕಾಸ್ಟ್ ಎಫೆಕ್ಟಿವ್. ನೀವು ಸುಮ್ಮನೆ ಬಣ್ಣ ಹೊಡಿಬೇಕಷ್ಟೇ. ನಾನು ಏನು ಇದು ಮಾಡಿದ್ದೀನಿ, ಟಚ್ ಹೊಡೆದಿದ್ದೀನಿ, ಅದ್ರ ಬದಲು ಬಣ್ಣ ಹೊಡಿತೀನಿ. ನನಗೆ ನ್ಯಾಚುರಲ್ ಆಗಿದೆ ಕಲರ್ ಕಾಣಲಿ ಅಂತ. ನೋಡಿ ಇವಾಗ ಇಲ್ಲಿ ಡಬಲ್ ಶೇಡ್ ಬರುತ್ತಿದ್ದು, ಗ್ರೇಡೇಷನ್ ಇದೆ. ಅದು ನ್ಯಾಚುರಲ್, ಅದು ನಾನು ಮಾಡಿರೋದಲ್ಲ. ಅದು ಸರ್ ನಮ್ಗೆ ನಂಬಿಕೆ ಬರ್ತಾ ಇಲ್ಲ ಸರ್. ನ್ಯಾಚುರಲ್ ಆಗಿರೋದು ನಿಜವಾದ ನೀವು ಮಾಡಿದಿಲ್ಲ, ಹಂಗೆ ಗ್ರೇಡೇಷನ್ ಅದು ಹೇಗೆ ಸಾಧ್ಯ ಅಂತ ನೋಡ್ತಾ ಇಲ್ಲ. ಇಲ್ಲ, ನ್ಯಾಚುರಲ್ ಆಗಿ ಬ್ರಿಕ್ಕಲ್ಲಿ ಹೆಂಗೆ ಬಂದು ಹಂಗೆ ಮಾಡಿ, ಅದು ಮುಟ್ಟಕ್ಕೆ ಹೋಗಿಲ್ಲ, ಏನು ಟಚ್ ಮಾಡಿ. ಸೊ ಇಲ್ಲಿ ಮೊಳೆ ಹೊಡೆಯಕ್ಕೆಲ್ಲ ಏನು ಸಮಸ್ಯೆ? ಆರಾಮ ಹೊಡಿಬೋದು, ಆಮೇಲೆ ಮಾಡ್ಕೊಳ್ಬೋದು. ಆಲ್ಟ್ರೇಷನ್ ಇಲ್ಲಿ ಹೊಡೆದಿದ್ದೀನಿ, ಇಲ್ಲೆಲ್ಲ ಹೊಡೆದಿದ್ದೀನಿ ನೋಡಿ, ಏನಾಗ. ಇದು ಇನ್ನೊಂದು ಬೆಡ್ರೂಮ್ ಸರ್. ನೋಡಿ ಇದು ಡಿಸೈನ್ ಬೇರೆ ಇದೆ. ಇಲ್ಲೊಂದು ಕಿಟಕಿ ಇದೆ. ಇಲ್ಲಿ ಕಿಟಕಿ ಚೇಂಜು ಸರ್. ಇದು ನನಗೆ ಮಜಾ ಏನು ಕಲ್ತಾರೆ ನನಗೆ. ಈ ನಾವು ಥಿಯೇಟ್ರ್ನಲ್ಲಿ, ಸಿನಿಮಾಗಳಲ್ಲಿ ಅಥವಾ ಬೇರೆ ಬೇರೆ ಆರ್ಟಿಸ್ಟು ಏನಾದ್ರು ಕ್ರಿಯೇಟಿವ್ ಆಗಿ ಏನಾದ್ರು ಮಾಡ್ಬೇಕಂದ್ರೆ ಡಿಫ್ರೆಂಟ್ ಅಂತ ಯೋಚನೆ ಮಾಡ್ತೀವಲ್ಲ. ಅಲ್ಲಿ ಕಿಟಕಿ ಬೇರೆ, ಈ ರೂಮಲ್ಲಿ ಕಿಟಕಿ ಬೇರೆ, ಹಾಲಲ್ಲಿ ಇದರಲ್ಲಿ ಬೇರೆ. ಆದರೂ ಎಲ್ಲೂ ನಮಗೆ ಅದನ್ನ ಯಾರು ಗಮನ ಇಟ್ಕೊಳ್ಳಲ್ಲ. ಇದು ನೋಡ್ತಾರೆ, ಅಲ್ಲಿ ಬಂದು ಮ್ಯಾಚಿಂಗ್ ಆಗ್ತಿದೆ ಸರ್. ಅಲ್ಲಿ ಬೇರೆ ಇತ್ತಲ್ವಾ, ಈ ಕಿಟಕಿ ಬೇರೆ ಅಲ್ವಾ ಅಂತ ಅನ್ತಾ ಇಲ್ಲ ನಾನು ನಿಮಗೆ. ಇದನ್ನ ವಿಡಿಯೋ ನೋಡಿದವರು ಕೂಡ ಅಬ್ಸರ್ವ್ ಮಾಡಲ್ಲ. ಅಂದ್ರೆ ಮ್ಯಾಚ್ ಆಗ್ಬಿಟ್ಟಿದೆ ಆ ಹೈಟು. ಅದೆಲ್ಲ ಈಕ್ವಲ್, ಅದೆಲ್ಲ ಒಂದೇ ಹೈಟ್. ಎಲ್ಲ ಹಾಗೆ ಹುಡ್ಕಿದ್ರ ಸರ್ ನೀವು? ಒಂದೇ ಹೈಟು ಎಲ್ಲ ಜನರಲ್ಲಿ ಬರೋದೆಲ್ಲ ಅದೇ ಸರ್? ಇಲ್ಲ ಸರ್, ಒಂದು ಬೇರೆ ದೊಡ್ಡದು ಬರುತ್ತೆ, ಲೋ ಲೆವೆಲ್ ಬರುತ್ತೆ. ತೋಟದ ಮನೆ ಲೋ ಲೆವೆಲ್ ಮಾಡೋದು ನನಗೆ ಅಡ್ವೈಸಬಲ್ ಅಲ್ಲ. ಆಮೇಲೆ ನಿಮಗೆ ಸಿಕ್ಕಿದ್ದು ಅದನ್ನ ಚೆನ್ನಾಗಿ ಬಳಸ್ಕೊಂಡಿದ್ದು, ಅದು ಆಮೇಲೆ ಮರುಬಳಕೆ ಮಾಡ್ಕೊಳ್ತಾ ಇರೋದು ಜನಕ್ಕೆ ಒಂದು ಒಂದು ಸಂದೇಶ ಹೋಗುತ್ತೆ ಸರ್. ತುಂಬಾ ಜನ ಕೇಳೋ ಸರ್, ಏನಾಗಲ್ವಾ ಸರ್ ವಾಸ್ತು ಪ್ರಕಾರ? ನಾನು ಅವ್ರಿಗೆ ಅದೇ ಎಕ್ಸಾಂಪಲ್. ಇವಾಗ ಬ್ಲಡ್ ಯಾರ್ದೋ ಕಿಡ್ನಿ ನಿಮ್ಗೆ ಹಾಕ್ತಾರೆ, ಯಾರ್ದೋ ಲಿವರ್ ನಿಮ್ಗೆ ಹಾಕ್ತಾರೆ, ಏನಾಗುತ್ತೆ ಸರ್? ನಾವು ಬದುಕಬೇಕು ಅಷ್ಟೇ. ಸೂಪರ್ ಸರ್. ನಿಮ್ಮಂತ ಪ್ರಗತಿ ಪರವಾಗಿ ಯೋಚನೆ ಮಾಡೋರು ಬೇಕು ಸರ್ ಈಗಿನ ಕಾಲದಲ್ಲಿ, ಅಲ್ವಾ? ಅಲ್ಲ, ಕೆಲವರು ಭಯ ಬಿಡ್ತಾರೆ, ಅದು ಭಯ ಬಿಡಿಸೋರು ಇದ್ದಾರೆ. ಅದಕ್ಕೆ ಅವ್ನು ಭಯ ಬಿಡಿಸೋರು ಅವ್ನಿಗೆ ಇನ್ಕಮ್, ಅವ್ನಿಗೆ ಒಂದು 1000 ರೂಪಾಯಿ ಕೊಡ್ತಾರೆ ಕನ್ಸಲ್ಟೆನ್ಸಿ. ನೀವು ಕರೀಲೇ ಅವ್ನು ಕನ್ಸಲ್ಟೆನ್ಸಿ, ಅವ್ನು 1000 ರೂಪಾಯಿ. ಸರ್ ನೀವು ಹಿರಿಯರಾಗ್ಬಿಟ್ಟು ಸೀನಿಯರ್ ಸಿಟಿಸನ್ ಆಗಿ ಇಷ್ಟು ಬ್ರಾಡ್ ಆಗಿ ಯೋಚನೆ ಮಾಡೋದು ನಮ್ಮ ವೀಕ್ಷಕರಿಗೆ, ಮುಂದಿನ ಜನಾಂಗಕ್ಕೆ ಇದು ಒಂದು ರೀತಿ ದಾರಿ ದೀಪನೇ ಸರ್. ಆಮೇಲೆ ಇಲ್ಲಿ ಸ್ವಲ್ಪ ಲೈಟ್ ಎಲ್ಲ ಹಾಕಿದ್ದೀರಿ ಅನ್ಸುತ್ತೆ, ಹಾಗಾಗಿ ನನಗೆ ಆ ಕೂಲ್ ಫೀಲಿಂಗ್ ಸ್ವಲ್ಪ ಬರ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಈ ಕಡೆ ಇಲ್ಲ, ಇಲ್ಲೂ ಕೂಲ್ ಇದೆ ಸರ್. ರಾತ್ರಿ ನಮಗೆ ನೋಡಿ ನೀವು 2 ರಗ್ ಹಾಕೊಂತೀವಿ. ಇದು ಯಾವ ಭಾಗ ಸರ್? ಇದು ಸೌತ್. ಇದು ಸೌತ್ ನಿಮ್ಮ ವಾಸ್ತು ಪ್ರಕಾರ. ಸೊ ಸೈಜ್ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಒಂದೇ? ಇಲ್ಲ, ಇದು ದೊಡ್ಡದು ಸರ್, ಆ ರೂಮ್ಗಿಂತ ದೊಡ್ಡದಿದೆ. ಆಮೇಲೆ ಅದೇ ನೀವು ಹೇಳ್ದಂಗೆ ಮೇಲ್ಗಡೆ ನೋಡಿ ಸರ್, POP ಎಲ್ಲ ನನಗೆ ಖುಷಿ ಆಗೋದು ಏನಕ್ಕಂದ್ರೆ ನಾನು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಿರೋದ್ರಿಂದ ಸ್ವಲ್ಪ ಡೀಟೇಲ್ ಆಗಿ ನೋಡ್ತೀನಿ.
ಇಲ್ಲಿ ಕನ್ನಡಿ ನೋಡ್ತಿದ್ದೀನಿ. ನನಗೆ ಅದು ಏನು ಅನಿಸ್ತಿದೆ, ನೀವು ಅವಾಗಲೇ ಹೇಳಿದ್ರಿ ಹಳೆ ದೇವಸ್ಥಾನಗಳು ಎಲ್ಲ ಹೇಗೆ ಅಂತ. ಈ ಗೋಡೆ ಈ ಬಣ್ಣ ಪಟ್ಟಿ ಎಲ್ಲ ನೋಡಿದಾಗ ಇಲ್ಲಿ ಕುತ್ಕೊಂಡ್ರೆ ದೇವಸ್ಥಾನ ಏನಿಸುತ್ತೆ. ನೀವು ಒಂದು ವೇಳೆ ಅದೇ ಇಲ್ಲ ಆಗ್ಬಿಟ್ಟಿದ್ರೆ ಪಕ್ಕ ದೇವಸ್ಥಾನವೇ. ಇಲ್ಲ ಇಲ್ಲಿ ಯಾಕೆ ಆಗ್ತದೆ ಅಂದ್ರೆ ಇಲ್ಲಿ ಇದು ಪಟ್ಟಿ ಹಿಂಗಿದೆ, ಈ ಪಟ್ಟಿ ಬೇರೆ ಆ ಪಟ್ಟಿ ಬೇರೆ. ಸೊ ಅದು ಭೀಮ್ ಅಂತ ಗೊತ್ತಾಗಲಿ ಅಂತಾನೆ ಆ ಭೀಮಿಗೆ ಮಾತ್ರ ವೈಟ್ ಹೊಡೆದೀನಿ, ಇದಕ್ಕೆಲ್ಲ ಟೆರಾಕೋಟಾ ಹೊಡೆದು. ಅಲ್ಲಿ ಮ್ಯಾಚ್ ಆಯ್ತಲ್ಲ ಸರ್, ನೀವು ದೇವರು ಧರ್ಮ ಅಂದ್ರೆ ಅಲ್ಲಿ ಕನೆಕ್ಟ್ ಆಯ್ತು ಬಣ್ಣ. ಆಮೇಲೆ ನೋಡ್ಲಿಕ್ಕೆ ಇಲ್ಲಿ ಕುತ್ಕೊಂಡ ಮಲ್ಕೊಂಡಾಗ ಬಣ್ಣ ಹಿತವಾಗಿದೆ ಅನ್ಸುತ್ತೆ, ಮ್ಯಾಚಿಂಗ್ ಅಲ್ವಾ. ಖುಷಿ ಆಯ್ತು ಸರ್. ಅದು ನೀವು ಮಾಡಿದ್ ನಿಮ್ಗೆ ಖುಷಿ ಕೊಡ್ತಾ ಇಲ್ವಾ? ಇನ್ನೊಂದಷ್ಟು ಮನೆಗಳು ಕಟ್ಬಿಟ್ರೆ ನೋಡಿದವರು ಸಾರ್ಥಕ ಸರ್. ನೀವು ಕಟ್ಟಿದ್ದಕ್ಕೂ ಸಾರ್ಥಕ, ನಾವು ವಿಡಿಯೋ ಮಾಡೋದಕ್ಕೂ ಸಾರ್ಥಕ. ಮೇಡಮ್ ಅವ್ರು ಇಲ್ಲಿ ಕೂತಿದಾರಪ್ಪ, ಇದೆಲ್ಲ ಇಲ್ಲಿ ಮಾಸ್ಟರ್ ಬಳಿ ನಿಮ್ದೇನ ಮೇಡಮ್? ಮನೆಯಲ್ಲ ಇದೆಲ್ಲ ಇಲ್ಲ, ಸುಡು ಅವರೇ, ನಾನು ಬರ್ಲೇ ಇಲ್ಲ. ನನಗೆ ಬೇಕಾಗಿದ್ದು ಹಳೆ ಕಾಲದ ತೊಟ್ಟಿ ಮನೆ. ಆದ್ರೆ ನಿಮ್ಮ ಮನೆಯವರು ಹಳೆ ಕಾಲದವರೆಲ್ಲ ತುಂಬಾ ಪ್ರೋಗ್ರೆಸಿವ್ ಆಗಿದ್ದಾರೆ. ವಾಸ್ತು ಗೀಸ್ತು ಅದು ಅಥವಾ ಹಳೇದು ನೆಗೆಟಿವ್ ಏನಿಲ್ಲ, ತುಂಬಾ ಬ್ರಾಡ್ ಚಮಚ ಕಾಣಿಸಂಗಿಲ್ಲ. ಮೇಡಮ್ ಅಡುಗೆ ಮನೆ ಅಂತ ಹೇಗೆ ಅನಿಸ್ಕೊಳುತ್ತೆ ಅದು? ಅದು ಆಡಿಸ್ಕೊಳ್ಳೋದು ಪ್ರಶ್ನೆ ಇಲ್ಲ, ಯಾಕಂದ್ರೆ ಇಲ್ಲಿ 15 ದಿನಕ್ಕೊಂದ್ಸತಿ ನನ್ಗೆ ಬೆನ್ನಿ ನಾನು ಕ್ಲೀನ್ ಮಾಡ್ಲೇ. ನೀವಲ್ಲ ನಾನು ಕೇಳ್ತಿರೋದು, ಈ ಓಪನ್ ಆಗಿರೋದ್ರಿಂದ ನಾನು ಖುಷಿ ಕೊಡ್ತೀವಿ ಏನಕ್ಕೆ ಅಂತ ಹೇಳ್ಬಿಡ್ತೀನಿ. ಏನಂದ್ರೆ ಇದು ಮುಚ್ಚಿದ್ರೆ ಕ್ಲೀನ್ ಮಾಡೋ ಕೆಲಸ ಬೇಡ ಮೇಡಮ್, ದಯವಿಟ್ಟು ಅನ್ನಿಸ್ಕೊಳ್ಳೋದು ಹೇಳ್ತೀನಿ ಮೇಡಮ್. ಅದೇ ಚರ್ಚೆ ಮಾಡೋಣ ಮೇಡಮ್, ಖಂಡಿತ. ಮೇಡಮ್ ಇಲ್ಲಿ ಬಂದ್ವಿ, ಜೀರಿಗೆ, ಹೆಸರುಬೇಳೆ, ಮೆಂತ್ಯ ನನಗೆ ಕಾಣಿಸಿದ್ರೆ ನಾನು ತಿನ್ನೋ ಫುಡ್ ಇದು. ನಮಗೆ ಖುಷಿ ಕೊಡ್ಬೇಕಲ್ವೇ? ನೀವೆಲ್ಲ ಮುಚ್ಚಿಟ್ಬಿಡ್ತೀರಿ, ಏನೋ ಮಾಡಿಟ್ಬಿಡ್ತೀರಿ, ಯಜಮಾನಕ್ಕೆ ತಂದು ಕೊಟ್ಬಿಡ್ತೀರಿ. ಆ ಬಣ್ಣ ಇದು ಆ ಜೋಡಿಸಿಟ್ಟಿರೋದು ಎಷ್ಟು ಖಾಲಿಯಾಗಿದೆ, ಹೆಂಗೆ ಬಳಸ್ತಿದ್ದೀರಿ, ಹೆಂಗೆ ಹೊಗೆ ಆಗ್ತಾ ಇದೆ, ಏನು ನಡೀತಿದೆ ಇಲ್ಲಿ, ಆ ಆ್ಯಕ್ಟಿವಿಟೀಸ್ನೆಲ್ಲ ಮಾಡ್ಕೊಂಡು ಬಂದಾಗ ನಮಗೆ ಆ ದೇಹದ ಒಳಗಡೆ ಫುಡ್ ಹೋದಾಗ ಆ ಎನರ್ಜಿ, ಆ ಶಕ್ತಿ, ಆ ಖುಷಿ, ಆ ತೃಪ್ತಿ ಸಿಗುತ್ತಲ್ವಾ ಅಂತ. ಹೌದು, ಅದೇನೋ ನಂಗೆ ಇಲ್ಲ ಅನ್ನಲ್ಲ. ಅದು ಬಿಟ್ಬಿಟ್ಟು ಇದೇನು ಮಾಡ್ತಾರೆ, ಆ ಕಡೆ ಏನೋ ಬಾಕ್ಸ್ ಟೈಪ್ ಮಾಡ್ಬಿಡ್ತಾರೆ. ನಾವೇನು ಶೂಟಿಂಗ್ ಹೋಗಿದ್ದೀವ, ಆಫೀಸ್ಗೆ ಹೋಗಿದ್ದೀವ ಅಂತ ಅನಿಸ್ಬಿಡುತ್ತೆ. ತಪ್ಪೋ ಸರಿ ಹೆಂಗಸ್ರಿಗೆ ಬಿಟ್ಟಿದ್ದು, ಮನೆ ನಡ್ಸೋರು ಅವರು. ಏನಂದ್ರೆ ಅದೆಲ್ಲ ಕ್ಲೀನ್ ಮಾಡಬೇಕು ಅಂತಾನೆ ನಮ್ಗೆ ಅದು 1 hour ಆಗತ್ತಾ ಅಡಿಗೆ ಮನೆ ಫುಲ್ ಶೆಲ್ಫ್. 15 days ಒನ್ಸ್ ನಾನು ಅಲ್ಲಿಂದ ಇಲ್ಲಿ ಬಂದಿದ ತಕ್ಷಣ ಬಟ್ಟೆ ಇಟ್ಕೊಂಡು ಒರೆಸಬೇಕು. ಹೌದು, ರಿಲ್ಯಾಕ್ಸ್ ಆಗುತ್ತೆ ಮೇಡಮ್ ನಿಮಗೆ. ರಿಲ್ಯಾಕ್ಸ್ ಅಲ್ವಾ ಸರ್? ಈಗ ಈ ಮನೆಗೆ ಎಷ್ಟು ವಿಸಿಬಿಲಿಟಿ ಇದೆ, ನಾವು ಆರಾಮ ಪಾಸ್ ಮಾಡ್ಕೊಂಡು ಬಂದ್ವಿ, ಖುಷಿ ಆಯ್ತು. ಎಲ್ಲೆಲ್ಲೂ ಮತ್ತೆ ತುಂಬಾ ಗೋಡೆಗಳಿಲ್ಲ, ತುಂಬಾ ಆರ್ಚ್ಗಳು, ಅದು ಏನೇನು ಇಲ್ಲ, ಫ್ರೀಯಾಗಿ ಓಡಾಡ್ಕೊಂಡು ಮನೇಲಿ ಹೇಗಿರ್ಬೇಕು ಹಾಗೆ ಓಡಾಡ್ಕೊಂಡಿದೀವಿ. ಹೋ ಸಾಕಲ್ಲ, ತುಂಬಾ ಚೆನ್ನಾಗಿದೆ ಇದು. ನೋಡಿ, ದೇವ್ರ ಮನೆ ದೊಡ್ಡದಾಗಿ ಕಟ್ಬೋದು, ವುಡ್ಡನ್ನು ಎಲ್ಲ ಮಾಡಿ. ಇರೋದು ಏನಂದ್ರೆ ನಾವು 15 days ಒನ್ಸ್ ಬರ್ತೀವಿ, ಪೂಜೆ ಮಾಡಿದ್ರೆ ಇರೋಕೆ ಆಗಲ್ಲ. ಸೊ ನಮ್ಮ ಮನೆ ದೇವರು ಮೇನ್ ಏನ್ ದೇವ್ರು ಬೇಕು ಅಷ್ಟು ಮಾತ್ರ ಇಟ್ಕೊಂಡಿದ್ವಿ. ಇದು ಇವಾಗ ಅಲ್ಲಿ ದೇವ್ರು ಇಲ್ವಾ ಮೇಡಮ್? ದೇವ್ರು ಎಲ್ಲ ಕಡೆನೂ ಇರ್ತಾರೆ. ಎಲ್ಲ ಕಡೆನೂ ಇದೆ. ಅಲ್ಲ, ನೀವು ಇಟ್ಟಿರೋದ್ರಲ್ಲಿ ಪೂಜಾ ಮಾಡಿರೋದ್ರಲ್ಲಿ ಆ ಭಕ್ತಿ ಭಾವ ಇಲ್ವಾ? ಹೇಳಾಯ್ತು ಅವ್ರ ತೋಟದ ಬಗ್ಗೆ, ಅಂದ್ರೆ ಅವ್ರ ತೋಟ ಅದ್ರಲ್ಲಿ ಹಿಂದೆ ನೀವು ಅವ್ರು ನೋಡ್ಕೊಂಡಿದ್ದಕ್ಕೆ ಅವ್ರ ತೋಟ ನೋಡ್ಕೊಂಡ್ರು ಅಲ್ವಾ? ಅದು ಹಾಗೆ. ಆಮೇಲೆ ಈಗ ಮನೆ ಅವರು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದೆ ಅಂತ ಹೇಳ್ಕೊಳ್ತಿದ್ರು. ನಿಮ್ಮದು ಸಹಾಯ ಇರುತ್ತೆ ಬಿಡಿ. ಓಕೆ, ಎಲ್ಲದಕ್ಕೂ ನಾನು ಇದೀನಪ್ಪ ಜೊತೆಲಿ ಅನ್ನೋದು. ಒಂಚೂರು ಬೇಗ ಮಾಡ್ಕೊಳ್ದೇನೆ ಅಷ್ಟು ಡೀಟೇಲ್ಸ್ ಕೊಡ್ತಾ ಹೋದ್ರು ಮನೆ ಬಗ್ಗೆ, ದುಡ್ಡು ಇದ್ರ. ಇವಾಗ ಮನೆ ಆದ ತಕ್ಷಣ ಎಲ್ಲ ಪ್ಲಸ್ಸೇ ಹೇಳೋದು ಇರುತ್ತೆ. ಆಮೇಲೆ ಏನಾಗ್ಬಿಡುತ್ತೆ, ನಾಳೆ ವಿಡಿಯೋ ನೋಡಿದವರು ಯಾರೋ ಒಬ್ರು ಮನೆ ಎಲ್ಲೋ ಕಟ್ಬಿಟ್ರೆ ಏನೋ ಒಂಚೂರು ಡ್ಯಾಮೇಜ್ ಆದ್ರ ಅವರು ನಮ್ಗೆ ಸತ್ಯನಾರಾಯಣ ಅವರು ವಿಡಿಯೋದಲ್ಲಿ ಅದನ್ನ ಹೇಳಲೇ ಇಲ್ವಲ್ಲ ಅಂತ ನಿಮ್ಮ ಮೇಲೆ ಆರೋಪ ಬರಬಾರ್ದು. ಹಾಗಾಗಿ ಎಲ್ಲ ವಿಚಾರಗಳನ್ನ ಕೇಳಿದ್ದೀನಿ. ಇಲ್ಲ, ಇದ್ರಲ್ಲಿ ಏನು ತೊಂದರೆ ಏನಿಲ್ಲ. ಫಸ್ಟ್ ನಾನ್ ಕೂಡ ಅನ್ಕೊಂಡೆ ಈ ಗ್ರೂ ಎಲ್ಲ ಏನು ಬಟ್ಟೆ ಇಟ್ಕೊಂಡು ಒರೆಸ್ಬೇಕಾಗುತ್ತೋ, ನನಗೆ ಕ್ಲೀನಿಂಗ್ ನಂದು ಯೋಚನೆ ಅಂತ ನಾನು ಯೋಚನೆ ಮಾಡಿದ್ದೆ. ಇಲ್ಲ, ಇವರು ಇದು ವಾರ್ನಿಷ್ ಗಿಟ್ನಿಷ್ ಹೊಡೆದು ಕೊಟ್ಟ ಮೇಲೆ ಅಷ್ಟಾಗಿ ಏನು ಧೂಳು ಕೂತ್ಕೊಂಡಿಲ್ಲ. ಒಂದು 3-4 ತಿಂಗಳಿಗೆ ಒಂದ್ಸತಿ ಒಂದು ಪರ್ಕೆನಲ್ಲಿ ಹೊಡೆದ್ ಬಿಟ್ರೆ ನೀಟಾಗಿ ಆಗ್ಬಿಡುತ್ತೆ, ಏನು ತೊಂದರೆ ಏನು. ಸೂಪರ್ ಸರ್. ಇಲ್ಲಿ ಒಂದೊಂದು ಗ್ಯಾಪ್ ಅಲ್ಲಿ ಕೂತ್ಕೊಂಡ್ರೆ ಎಷ್ಟು ಅಸಹ್ಯವಾಗಿರುತ್ತೆ ಅಂತ ನನ್ನ ಯೋಚನೆ ಇತ್ತು. ಅದೆಲ್ಲ ಏನು ನಿಜ ಬಂದು ಕೇಳೋದಷ್ಟೇ. ಫಸ್ಟು ಅದನ್ನು ಹೇಳ್ತಲ್ಲ, ಮನೆ ಬಂದು ನೋಡಿದ ತಕ್ಷಣ ಅಡುಗೆ ಮನೆ ಅಥವಾ ಬಾತ್ರೂಮ್ ನೋಡ್ತಾರಂತೆ, ಹೆಣ್ಣು ಹೇಗೆ ಇಟ್ಕೊಂಡಿದ್ದಾರೆ ಗೃಹಿಣಿಯಾಗಿ ಅಂತ. ಅದು ನಿಮ್ಗೆ ಇದ್ದೇ ಇರಬೇಕು. ಆಮೇಲೆ ಒಟ್ಟು ಮನೆ ಹೇಗೆ ತೋರಿಸ್ಬೇಕು ಅನ್ನೋದು ಸರಿಗಿರ್ಬೇಕು. ಎರಡೂ ನೀವು ಎತ್ತಿನ ಗಾಡಿಗಳಿದ್ದ ಹಾಗೆ. ಸೊ ಚೆನ್ನಾಗಿ ಕಟ್ಟಿದ್ದೀರಿ ಮನೆ, ಖುಷಿ ಆಯಿತು. ಇದು ನಿಮ್ಮ ಮನೆಯಿಂದ ಪ್ರೇರಣೆಯಾಗಿ ಸ್ಫೂರ್ತಿಯಾಗಿ ಇನ್ನೊಂದಷ್ಟು ಜನ ಬಡವರು, ಮಧ್ಯಮ ವರ್ಗದವರು
ಇಷ್ಟು ಕಟ್ಟಿಸ್ಕೊಳ್ಳಿ. ಸಂತೋಷ ಅಲ್ವಾ? ಚೆನ್ನಾಗೂ ಇದೆ. ತೀರಾ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸಲ್ಲಿ ತುಂಬ ಕೀಳರಿಮೆಯಿಂದ ನಮ್ಮ ಹತ್ರ ದುಡ್ಡು ಕಡಿಮೆ ಇದೆ, ನಾನು 1 ಲಕ್ಷನೇ 1 ಕೋಟಿನೇ ಖರ್ಚು ಮಾಡಿ ಕಟ್ಟೋಕ್ಕಾಗಲ್ಲ ಅಂದಾಗ ಈ ಥರದ ಮನೆ ಕಟ್ಕೊಂಡು ಚೆನ್ನಾಗಿ ಸಂತೋಷವಾಗಿರೋ ಅನುಭವಕ್ಕೆ ನೀವು ಸಾಕ್ಷಿ. ಮೇಡಮ್, ಏನು ಹೇಳ್ತೀರಿ ಒಟ್ಟಾರೆ ಈ ಕಾರ್ಯಕ್ರಮದ ಬಗ್ಗೆ? ಇಲ್ಲ, ಏನ್ ನಮ್ಗೆ ಸಂತೋಷ ಆಯ್ತು. ನಾವು ಕಟ್ಟಿರೋದಕ್ಕೂ ಒಂಥರ ನಾವು ಹಿಂಗೆಲ್ಲ ಬರ್ತಾರೆ ನೋಡ್ತಾರೆ ಅಂತ ನಾವು ಒಂಚೂರು ಅನ್ಕೊಂಡಿಲ್ಲ. ನಮ್ಗೆ ಸಂತೋಷ ಆಯ್ತು. ಸರ್ ಏನು ಹೇಳ್ತೀರಿ ಸರ್? ಅಷ್ಟೇ ಸರ್, ಇನ್ನೇನಿದೆ. ಬೇರೆಯವ್ರಿಗೆ ನಮ್ಮಿಂದ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಅದೇ ಸಂತೋಷ, ಏನಿಲ್ಲ. ನೆಕ್ಸ್ಟು ಮನೆ ಕಟ್ಟೋರಿಗೆಲ್ಲ ಏನು ಹೇಳ್ತೀರಿ? ಧಾರಾಳವಾಗಿ ಕಟ್ಬೋದು ಸರ್, ಏನು ತಾಪತ್ರೆ ಎಲ್ಲ ಧೈರ್ಯವಾಗಿ ಕಟ್ಬೋದು. ಅಲ್ಲಿ ಏನು ಮೈನಸ್ ಅಂತಲೇ ಹೇಳೋಕ್ಕಾಗಲ್ಲ. ಬಟ್ ಯು ಕ್ಯಾನ್ ಸೇವ್ ದ ಮನಿ ಆ್ಯಂಡ್ ಇಟ್ಸ್ ಗುಡ್ ಎನ್ವೈರ್ಮೆಂಟಲ್ ಹೌಸ್. ಮನೆ ಕೂಲಾಗಿರುತ್ತೆ. ಇನ್ನು ವೆಂಟಿಲೇಷನ್ ಜಾಸ್ತಿ ಕೊಟ್ಕೊಂಡ್ಬಿಟ್ರೆ ಕರೆಂಟು ಲೈಟನ್ನು ಬೇಕಾಗುತ್ತೆ. ಕಿಟಕಿ ಮೇಲ್ಗಡೆ ಒಂದು ವೆಂಟಿಲೇಷನ್ನು, ಈ ಬಾಗಿಲ ಮೇಲೆ ಒಂದು ವೆಂಟಿಲೇಷನ್, ಆ ಥರ ಕೊಟ್ಕೊಂಡ್ಬಿಟ್ರೆ ಇನ್ನೂ ಬೆಳಕು ಜಾಸ್ತಿ ಬರುತ್ತೆ. ಸಿಟಿನಲ್ಲೆಲ್ಲ ಅದು ಕೊಟ್ಕೋಬೋದು. ಸೂಪರ್ ಸರ್. ನಮ್ಗೆ ಹಳ್ಳಿನಲ್ಲಿ ಜಾಸ್ತಿ ಕೊಟ್ಟದಷ್ಟು ನಮ್ಗೆ ಒಂದು ಅರ್ಧ ಗಂಟೆ ಬಾಗಿಲು ತೆಗೆದ್ರೆ ಅಲ್ಲಿ ಹಾವು ಚೇಳು ಎಲ್ಲ ಹುಡುಗ. ನಿಜ ನಿಜ ನಿಜ. ಮನೆ, ಮನಸ್ಸು, ಬದುಕು, ಕನಸು, ದುಡ್ಡು, ನೆಮ್ಮದಿ, ತೃಪ್ತಿ, ಪರಿಸರ ಎಲ್ಲ ಇದರ ಬಂದ್ಬಿಡ್ತದೆ ಸರ್. ಈಗ ಈ ಮನೆ ನೋಡಿದ್ಮೇಲೆ ಮುಂದೆ ಇದೇ ಥರ ಮನೆ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇರೋರಿಗೆ, ಕಲ್ಪನೆ ಇರೋರಿಗೆ, ಕನಸು ಕಟ್ಟೋರಿಗೆ ನಿಮ್ಮಿಂದ ಏನಾದರೂ ಮಾರ್ಗದರ್ಶನ, ಟೆಕ್ನಿಕಲ್ ಸಪೋರ್ಟ್ ಬೇಕಂದ್ರೆ ಕೊಡಿ ಸರ್. ಮನೆ ಬೇಕಾ ಬಂದು ನೋಡ್ಕೊಳ್ಳೋದು? ಧಾರಾಳವಾಗಿ ಯಾರು ಬೇಕೋ ಬಂದು ನಿಮಗೆ ಫೋನ್ ಮಾಡಿದ್ರೆ ನೀವು ನಮ್ಮ ಅಡ್ರೆಸ್ ಲೊಕೇಶನ್ ಹಾಕ್ಬೋದು. ಸೂಪರ್ ಸರ್. ಆಮೇಲೆ ಆಲ್ರೆಡಿ ಒಂದು 25-30 ಫ್ಯಾಮಿಲಿ ಬಂದು ಹೋಗಿದೆ. ಹಾಗಾದ್ರೆ ಲೊಕೇಶನ್ ಹಾಕ್ಬೇಕಂದ್ರೆ ಈಗ ಪ್ರತಿ ದಿವಸ ಬಂದ್ಬಿಡ್ಬೋದು, ಅವ್ರೇನೋ ಗೊತ್ತಿಲ್ಲ, ಬೇರೆ ಬೇರೆ ಊರಿಂದ ಬರ್ಬೋದು. ನಮ್ಮ ಜಯಣ್ಣ ಹೇಗೆ ಇರ್ತೀರಿ? ಯಾರಾದ್ರೂ ನಮ್ಮ ಇವನು ಇಲ್ಲೇ ಇರ್ತಾನೆ. ನಮ್ಮ ಜಯಣ್ಣ ಅಂತ ಇಲ್ಲೇ ಇರ್ತಾರೆ. ನನಗೆ ನೀವು ಹೇಳಿದ್ರೆ ಅವರು ಇಲ್ಲ 11 ಗಂಟೆ ಮೇಲೆ ಬಂದು, ಇವಾಗ ಅವ್ರಿಗೆ ಹೇಳಿದ್ದೀನಿ ಅಲ್ಲಿ ನಿನ್ನ ಫೋನ್ ನಂಬರ್ ಬರ್ತಿಬಿಡು ಜಯಣ್ಣ, ಪಾಪ ಯಾರೋ ಬಂದು ನೋಡಾಗಿದ್ರೆ ಅಲ್ಲಿ ಬಂದು ಫೋನ್ ಮಾಡಿದ್ರೆ ಬಂದು ಬಾಗಿಲು ತೆಗಿತಾರೆ. ಅವನ ಹತ್ರ ಒಂದು ಕೀ ಇರುತ್ತೆ, ಬಾಗಿಲು ತೆಗಿತಾರೆ. ಸಂಜೆ ಒಂದು 3-4 ಗಂಟೆ ಒಳಗಡೆ ಬಂದು ನೋಡ್ಕೊಂಡ್ರೆ ಆಗ್ಬೋದು. ವೀಕ್ಷಕರೇ, ಒಂದು ಮನೆ, ಮನಸ್ಸು, ಕನಸು, ಬದುಕು, ಪರಿಸರ, ಪ್ರಕೃತಿ, ಜೀವನ ಎಲ್ಲದರ ಬಗ್ಗೆ ಒಂದು ಒಳನೋಟ, ಒಂದು ಹೊರನೋಟ ಎಲ್ಲ ಆಗಿದೆ. ಸತ್ಯನಾರಾಯಣ ಸರ್ ಅದ್ಭುತವಾಗಿ ಬದುಕು, ಮನೆ, ಮನಸ್ಸು, ದುಡ್ಡು, ಕಾಸು ಹೇಗೆ ಚೆನ್ನಾಗಿ ಬದುಕ್ಬೋದು ಇರೋ ರಿಸೋರ್ಸಸ್ನಲ್ಲಿ ಅನ್ನೋದನ್ನೆಲ್ಲ ಮೇಡಮ್ ಅವರು ಮತ್ತು ನಮ್ಮ ಸತ್ಯನಾರಾಯಣ ಸರ್ ಅವರೆಲ್ಲ ಚೆನ್ನಾಗಿ ವಿವರಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮ ಎಷ್ಟೊಂದು ಚಂದವಾಗಿ ಅವರು ನಡೆಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಸರ್, ತುಂಬ ತುಂಬ ಧನ್ಯವಾದ. ನಿಮ್ಮ ಕೆಲಸ ಕಾರ್ಯ ಬಿಟ್ಬಿಟ್ಟು ಗಂಟೆಗಟ್ಟಲೆ ನಮ್ಮ ಜೊತೆ ಹೇಳಿದ್ರಿ. ಈ ಸ್ಪೆಂಡಿಂಗ್ ಇದೆಯಲ್ಲ, ಇದು ಲಕ್ಷ ಜನಗಳಿಗೆ ಉಪಯೋಗ ಆಗಲಿ ಅಂತ ನಾನು ಆಶಿಸ್ತೀನಿ ಸರ್. ನಮಸ್ಕಾರ. ನಾವು ಸ್ವಲ್ಪ ಕುತ್ಕೊಂಡು ಜಾಸ್ತಿ ಮಾತಾಡಿಸ್ತೀವಿ. ನಾವು ಕುತ್ಕೊಂಡು ಜಾಸ್ತಿ ಮಾತಾಡೋದು ಜಾಸ್ತಿ. ಹ್ಞೂ ಸರ್, ನಾವು ಅಷ್ಟೇ ಸರ್. ಓಡಾಡೋದಿದೆಯಲ್ಲ, ಅಲ್ಲ ಎಲ್ಲರೂ ಬೆಂಚ್ ಒಂದು ಕಲ್ಲು ನೋಡಿದ್ರೆ ಕೂತ್ಕೊಂಡ್ಬಿಡ್ತೀವಿ. ಸೇಮ್ ಸರ್. ನೋಡೋಣ ನೀವೇ, ಅದು ಮಜಾನೇ ಮಜಾ ಸರ್, ಕುತ್ಕೊಂಡು ಮಾತಾಡೋದು ಒಂದು ಸ್ಯಾಟಿಸ್ಫ್ಯಾಕ್ಷನ್, ನೆಮ್ಮದಿ. ಆಮೇಲೆ ಹಳ್ಳಿಗಳ ಕಡೆನೂ ಹಂಗೆ, ಯಾರಾದ್ರು ಬಂದ ತಕ್ಷಣ ಚಕ್ಕಂಗೆ ಚಾಪೆ ಹಾಕ್ಬಿಡೋರಿಗೆ ಕೂತ್ಕೊಳ್ರಿ ಅಂತ. ಇವಾಗ ನಮ್ಮ ಹಳಿಯ ಬರ್ತಾರೆ, ನಮ್ಮ ಅಣ್ಣನ ಹಳಿಯ ಹೇಳಿದ್ರಲ್ಲ, ನೆಲಮಂಗಲದಲ್ಲಿ 11 ಕೋಟಿ ಖರ್ಚು ಮಾಡಿದ್ದಾರೆ. ತೋಟದ ಮನೆ, 11 ಎಕರೆ ತೋಟ, ಒಂದು 60 ಪಿಲ್ಲರ್ಸ್ ಇರ್ಬೋದು ಈ ಥರ. 60? ಸೂಪರ್. ಪರ್ಮಿಷನ್ ಕೊಟ್ರೆ ನೀವು ಅದು ಶೂಟ್ ಮಾಡೋಣ ಸರ್, ಖಂಡಿತವಾಗಿ ಬರ್ತೀವಿ. ಇವಾಗ ಬರ್ತಾ. ಹೌದಾ? ತುಂಬಾ ಸಂತೋಷ ಸರ್. ಪ್ಯಾಲೇಸ್ ಎಷ್ಟು ಕೋಟಿ ಅಂತದ್ದು? 11 ಕೋಟಿ. ಉಳ್ಳವರು ಶಿವಾಲಯವ ಮಾಡುವರು, ಮಾಡ್ಬೇಕು ಬೇಡ, ಬದುಕು. ಸೂಪರ್. ಎಷ್ಟೋ ಜನ ದುಡ್ಡು ತುಂಬಾ